ಅನಾಗಿದೆ ಮೈಕ್ ನೋಡ್ರಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ವಾಯು ಹನುಮದ್ಭೀಮಮಧ್ವಾಂತರ್ಗತ ರಾಮಕೃಷ್ಣ ವೇದ ವ್ಯಾಸಾತ್ಮಕ ಶ್ರೀಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿಃ ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಓಂ ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿರ್ಷಿತಮೋ ಬಂಧಮೋಕ್ಷಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರ ನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ವೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸ್ವಸ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತಕಲ್ಮಷಾಪನೋದನ ಪಟುತರೆ ಮೋಕ್ಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೆ ಪ್ರಥಮಸ್ಕಂಧೆ ಅದ್ಯಕಥಾ ಪ್ರಾರಂಭಃ. ಹರಿ ಓಂ. ಧನುರ್ಮಾಸದ ಪರಮ ಪವಿತ್ರವಾಗಿರ್ತಕ್ಕಂತಹ ಈ ಕಾಲದಲ್ಲಿ ಆ ನಾರಾಯಣ ದೇವರಿಗೆ ಅತ್ಯಂತ ಪ್ರೀತಿ ಉಂಟಾಗತಕ್ಕಂತಹ ಗ್ರಂಥ ಶ್ರೀಮದ್ ಭಾಗವತ. ಅಂತಹ ಶ್ರೀಮದ್ ಭಾಗವತದ ಮಹಾಪುರಾಣವನ್ನ ಮತ್ತೊಮ್ಮೆ ಗುರುರಾಜರ ದಿವ್ಯ ಸನ್ನಿಧಾನದಲ್ಲಿ ಕೇಳತಕ್ಕಂತಹ ಭಾಗ್ಯ ನಮಗೆ ಬಂದಿದೆ. 7 ದಿವಸಗಳ ಕಾಲದಲ್ಲಿ ಭಾಗವತವನ್ನು ಕೇಳಬೇಕಾದ್ರೆ ದಿನಕ್ಕೆ 300 ಗಂಟೆ ಭಾಗವತವನ್ನು ಕೇಳಬೇಕು. ಆದರೆ ನಮಗೆ ಅಷ್ಟೊಂದು ಅವಕಾಶ ಇಲ್ಲದೆ ಇರೋದ್ರಿಂದ ಸಂಕ್ಷಿಪ್ತವಾಗಿ ಶ್ರೀಮದ್ ಭಾಗವತದ ಕಥಾವನ್ನ ನಮಗೆ ಉಪಲಬ್ಧಿ ಇರತಕ್ಕಂತಹ ಸಂದರ್ಭದಲ್ಲಿ ಚಿಂತನೆ ಮಾಡಿ ಭಗವಂತನಿಗೆ ಪದಾರವಿಂದಗಳಿಗೆ ಸಮರ್ಪಣೆ ಮಾಡೋಣ. ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯ ರೂಪೋಸೌ ವೇದಾರ್ಥ ಪರಿಗೃಹೀತಃ ಪುರಾಣಾನಾಂ ಸಾರರೂಪಃ ಸಾಕ್ಷಾತ್ ಭಗವತೋದಿತಃ ಶತವಿಚ್ಛೇದ ಸಂಯುಕ್ತಃ ದ್ವಾದಶ ಸ್ಕಂದ ಸಂಯುಕ್ತಃ ಗ್ರಂಥ ಶ್ರೀಮದ್ ಭಾಗವತಾವಿದಃ ಅಂತ ಹೇಳಿ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಉದಾಹರಣೆ ಮಾಡಿರುವ ಹಾಗೆ 12 ಸ್ಕಂದಗಳಿಂದ ಕೂಡಿದ ಶತವಿಚ್ಛೇದ ಅಂದರೆ 100 ಪ್ರಶ್ನೋತ್ತರ ರೂಪವಾಗಿ ಕೂಡಿರತಕ್ಕಂತಹ ಸಕಲ ಬ್ರಹ್ಮಸೂತ್ರಗಳ ಸಾರವಾದ, ಪುರಾಣಗಳ ಸಾರವಾದ, ವೇದದ ಸಾರವಾದ, ನ್ಯಾಯವಿರುವುದರ ಅರ್ಥವಾಗಿರ್ತಕ್ಕಂತಹ ಶ್ರೀಮದ್ ಭಾಗವತ ಕಲಿಯುಗದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಗ್ರಂಥ. ಮೇಲಿಂದ ಮೇಲೆ ಶ್ರೀಮದ್ ಭಾಗವತವನ್ನು ಕೇಳುತ್ತಾ ಇರಬೇಕು. ಈ ಭಾಗವತದಲ್ಲಿ ಪ್ರತಿಪಾದಿತನಾಗಿರ್ತಕ್ಕಂಥವನು ಸಾಕ್ಷಾತ್ ಭಗವಂತ. ಯಾರಿಂದ ಈ ಜಗತ್ತಿಗೆ ಜನ್ಮಾದಿಗಳಾಗತ್ತೆ,
ಅದನ್ನು ವೇದಗಳು ಹೇಳ್ತಾ ಇದೆ, ತತ್ವ ಸಮನ್ವಯ ಅಂತ ಸೂತ್ರ ಹೇಳ್ತಾ ಇದೆ, ಜನ್ಮಾದ್ಯ ಸಹಿತ ಅಂತ ಸೂತ್ರ ಹೇಳ್ತಾ ಇದೆ, ಯಥೋ ವಾಯುಮಾನಿ ಭೂತಾನಿ ಜಾಯಂತೆ ಅಂತ ವೇದ ಹೇಳ್ತಾ ಇದೆ. ಜಗಜ್ಜನ್ಮಾದಿ ಕಾರಣನಾಗಿರ್ತಕ್ಕಂತಹ ಸರ್ವಜ್ಞನಾಗಿರ್ತಕ್ಕಂತಹ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಅಘೋಷನಾಗಿರ್ತಕ್ಕಂತಹ ಸಾಕಲೆಯನ್ನು ತಿಳಿಯಕ್ಕಾಗದೇ ಇರತಕ್ಕಂತಹ ಅನ್ಯಾಕೃತಿಯಾಗಿರ್ತಕ್ಕಂತಹ ಸರ್ವಜ್ಞ ಸ್ವರಮಣನಾಗಿರ್ತಕ್ಕಂತಹ ತೇಜೋ ವಾಯುಮೃದಾಂ ಯಥಾ ವಿನಿಮಯ ಯತ್ರ ಸರ್ವೋಂಶ ಈಶ್ವರ ಸೃಷ್ಟಿ, ಜೀವ ಸೃಷ್ಟಿ, ಜಲ ಸೃಷ್ಟಿ ಅಂತಕ್ಕಂತಹ ಮೂರು ಸೃಷ್ಟಿಗಳು ಕೂಡ ಭಗವಂತನಿಂದ ಏನೋ ಅವನಿಗೆ ಅದನ್ನು ಪ್ರಯೋಜನವಿಲ್ಲವೋ ಅಂತಹ ಸರ್ವಜ್ಞ ಶಿಖಾಗ್ನಿಯಾದಂತಹ ಜ್ಞಾನಾನಂದ ಸ್ವರೂಪನಾದ ಪರಮಾತ್ಮನನ್ನ ಸರ್ವೋತ್ತಮನಾದ, ನಮ್ಮಿಂದ ಅತ್ಯಂತ ಭಿನ್ನನಾದ, ಉತ್ತಮನಾದ ಕುರುಪಾಲನ ಪೂರ್ಣೆಯೋ ಅಂತ ಧಾತು ಇರೋದರಿಂದ ಉತ್ಕೃಷ್ಟವಾಗಿರ್ತಕ್ಕಂತಹ ಪೂರ್ಣನಾಗಿರ್ತಕ್ಕಂತಹ ಭಗವಂತನನ್ನ ನಾವೆಲ್ಲ ಧ್ಯಾನ ಮಾಡಬೇಕು, ಧ್ಯಾನ ಮಾಡೋಣ ಅಂತ ಹೇಳಿ ಭಾಗವತದಲ್ಲಿ ಸಾಕ್ಷಾತ್ ಭಗವಂತ ಮುಖ್ಯನಾಗಿ ಪ್ರತಿಪಾದಿತನಾಗಿರ್ತಕ್ಕಂಥದ್ದು. ಅಪ್ರಧಾನವಾಗಿ ಭಾಗವತ ಧರ್ಮಗಳು ನಿರೂಪಿತವಾಗಿದೆ. ಧರ್ಮ ಪ್ರೋಜ್ಜಿತ ಕೈತವ ಕಾಪಟ್ಟೆ ಇಲ್ಲದೇನೆ ಭಗವದರ್ಪಣ ಬುದ್ಧಿಯಿಂದ ಮಾಡಿರ್ತಕ್ಕಂತಹ ಭಾಗವತ ಧರ್ಮಗಳು ಭಾಗವತದಲ್ಲಿದೆ. ವಸ್ತು ಅಪ್ರತಿಹತನಾಗಿರ್ತಕ್ಕಂತಹ ನಿತ್ಯನಾಗಿರ್ತಕ್ಕಂತಹ ಏಕಪ್ರಕಾರವಾಗಿರ್ತಕ್ಕಂತಹ ಭಗವಂತನೂ ಕೂಡ ಪ್ರತಿಪಾದನಾಗಿದ್ದಾನೆ. ಮುಖ್ಯವಾಗಿ ಮಾತ್ಸರ್ಯ ಇಲ್ಲದೆ ಇರತಕ್ಕಂತಹ ಸಜ್ಜನರೇ ಭಾಗವತವನ್ನು ಕೇಳಲಿಕ್ಕೆ ಅಧಿಕಾರಿಗಳು. ಶಿವನ ಮೋಕ್ಷವನ್ನು ಕೊಡ್ತಕ್ಕಂಥದ್ದು, ಸಮಸ್ತ ತಾಪತ್ರಯಗಳನ್ನು ಪರಿಹಾರ ಮಾಡತಕ್ಕಂಥದ್ದು, ವೇದವ್ಯಾಸ ದೇವರಿಂದ ಗಲಿತವಾಗಿರ್ತಕ್ಕಂಥದ್ದು, ಉತ್ಕೃಷ್ಟವಾಗಿರ್ತಕ್ಕಂತಹ ವೇದವ್ಯಾಸ ದೇವರು ಕಿತ್ತಾಕಿರ್ತಕ್ಕಂತಹ ಸಕಲ ವೇದಗಳೇ ಒಂದು ಹಣ್ಣುಗಳ ರೂಪದಲ್ಲಿ ಮರ. ಅದು ನಿಗಮ ಕಲ್ಪಕರು ದಲಿತಂ ಫಲಂ ಸುಖಮುಖಾತ್ಮ ಸಂಯುತ. ವೇದಗಳು ಅನ್ನೋದೇ ಒಂದು ಕಲ್ಪವೃಕ್ಷ. ಆ ಕಲ್ಪವೃಕ್ಷದಿಂದ ಈ ಭಾಗವತ ಅಂತಕ್ಕಂಥ ಒಂದು ಹಣ್ಣನ್ನು ತೆಗೆದು ಹಾಕಿದ್ದಾರೆ ನಮಗೋಸ್ಕರ. ಶುಕಾಚಾರ್ಯರು ಅದನ್ನು ಆಸ್ವಾದನೆ ಮಾಡಿದ್ದಾರೆ. ಅದನ್ನು ಚೆನ್ನಾಗಿ ಆಸ್ವಾದನೆ ಮಾಡಿ ಆ ರಸ ತೊಟ್ಟಿಕ್ಕೋ ಹಾಗೆ ಮಾಡಿದ್ದಾರೆ. ಭಾಗವತ ರಸನ ಆಲಯ ಅಂತಹ ಭಾಗವತ ರಸವನ್ನು ಸದಾ ಪಾನ ಮಾಡ್ರಿ, ಮುಹುಹು ಮುಹುಹು ಮತ್ತೆ ಮತ್ತೆ ಪಾನ ಮಾಡ್ರಿ ಅಂತ ವೇದವ್ಯಾಸ ದೇವರು ಅದನ್ನು ಶ್ಲಾಘನೆ ಮಾಡಿ, ನೈಮಿಷಾರಣ್ಯ ದೇವತೆಗಳ ಕ್ಷೇತ್ರ ಅದು. ಅದ್ಯಾಪಿ ನೈಮಿಷಾರಣ್ಯದಲ್ಲಿ ಸೂತಾಚಾರ್ಯರು ಶೌನಕಾದಿಗಳಿಗೆಲ್ಲ ಅದೃಶ್ಯರಾಗಿ ಪ್ರವಚನ ಮಾಡ್ತಾ ಇದ್ದಾರೆ ಅಂತ ವಾದರಾಜ ಸ್ವಾಮಿ ಹೇಳ್ತಾರೆ. ಅಂತಹ ಪರಮ ಪವಿತ್ರವಾದ ಗೋಮತಿ ತೀರದಲ್ಲಿರ್ತಕ್ಕಂಥ ನೈಮಿಷಾರಣ್ಯದಲ್ಲಿ ಒಮ್ಮೆ ಶೌನಕಾದಿಗಳೆಲ್ಲ ಸೂತಾಚಾರ್ಯರು ಬಂದಾಗ, ನೈಮಿಷೇ ನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯ ಸತ್ಯಂ ಸಂಗಾಯ ಲೋಕಾಯ ಸಹಸ್ರ ಸಮಮಾನಸತಃ, ಅಲ್ಲಿ ಯಜ್ಞಯಾಗಾದಿಗಳನ್ನು ಮಾಡಬೇಕು, ಸ್ತೋತ್ರಯಾಗ ಮಾಡಬೇಕು, 1 ವರ್ಷಗಳ ಕಾಲ ಅಂತ ಹೇಳಿ 1 ಸಹಸ್ರ ವರ್ಷಗಳ ಕಾಲ ಯಜ್ಞ ಮಾಡಬೇಕು ಅಂದಾಗ ಅಲ್ಲಿಗೆ ಸೂತಾಚಾರ್ಯರು ಬರ್ತಾ ಇದ್ದಾರೆ. ರೋಮಹರ್ಷಣರ ಮಕ್ಕಳು ಉಗ್ರಶ್ರವ ಸೂತರು ಬಂದಿರತಕ್ಕಂತಹ ಸೂತಾಚಾರ್ಯರನ್ನು ಸ್ವಾಗತ ಮಾಡಿ ಅವರನ್ನ ಆದರ ಮಾಡಿ ಕೂಡಿಸಿ, ನೀವು ವೇದವ್ಯಾಸ ದೇವರ ಶಿಷ್ಯರಾದ ರೋಮಹರ್ಷಣರ ಮಕ್ಕಳು, ಭಗವಂತನ ಅನುಗ್ರಹಕ್ಕೆ ಪಾತ್ರರು, ಬೇಕಾದಷ್ಟು ಅಧ್ಯಯನ ಮಾಡಿದ್ದೀರಾ ನೀವು, ಅದನ್ನು ದಯವಿಟ್ಟು ನಮಗೂ ಹೇಳ್ಬಿಡಿ. ಯಾಕೆಂದರೆ ಈ ಕಲಿಯುಗದಲ್ಲಿ ಆಯಸ್ಸೇ ಕಡಿಮೆ. ಮೊದಲು ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಪ್ರಾಯೇಣ ಅಲ್ಪಾಯುಷವರ್ತ್ಯಾ ಕಲಾವಸ್ಮಿನ್ ಯುಗೇ ಜನಾಃ ಮಂದಾಃ ಸುಮಂದಮತಯ ಮಂದಲಾಖ್ಯಾಃ ಉಪದ್ರುತಾಃ. ಆಯಸ್ಸು ಕಡಿಮೆ, ಪುಣ್ಯ ಇಲ್ಲ, ಬುದ್ಧಿ ಇಲ್ಲ, ದಡ್ಡರು, ಹಿಂದಿನ ಜನ್ಮದ ಪುಣ್ಯ ಇಲ್ಲ, ಸೋಮಾರಿಗಳು, ಉಪದ್ರವಗಳು. ಏನು ಅಧ್ಯಯನ ಮಾಡ್ತೀವಿ ನಾವು? ಏನು ಶಾಸ್ತ್ರ ಅಧ್ಯಯನ ಮಾಡೋಕ್ಕಾಗತ್ತೆ? ಆದ್ದರಿಂದ ನೀವೆಲ್ಲ ಅಧ್ಯಯನ ಮಾಡಿದ್ದೀರಾ. ವೇದವ್ಯಾಸ ದೇವರ ಅನುಗ್ರಹದಿಂದ ಆಖ್ಯಾತಾನಿ ಅಧೀತಾನಿ ಧರ್ಮಶಾಸ್ತ್ರಾನಿ ತಾನ್ಯತ. ದಯವಿಟ್ಟು ನಮಗೆ ಅದನ್ನು ಹೇಳ್ರಿ. ಮೋಕ್ಷ ಸಾಧನವಾಗಿರ್ತಕ್ಕಂಥದ್ದು ಏನು? ಪುಂಸಃ ಏಕಾಂತತ ಶ್ರೇಯ. ಎಲ್ಲರಿಗೂ ಮೋಕ್ಷ ಆಗಬೇಕು ಅಂತ ಅಪೇಕ್ಷೆ ಇದೆ. ಮೋಕ್ಷಕ್ಕೆ ಏನು ಸಾಧನೆ ಮಾಡಬೇಕು ಅದನ್ನು ಹೇಳಿ. ಸಕಲ ಶಾಸ್ತ್ರಗಳ ಸಾರವನ್ನು ಹೇಳ್ರಿ. ದೇವಕಿ ಪುತ್ರನಾಗಿ ಅವತಾರ ಮಾಡಿರ್ತಕ್ಕಂತಹ ಕೃಷ್ಣನ ಕಥೆಯನ್ನು ಹೇಳ್ರಿ. ಭಗವಂತನ ಬೇರೆ ಅವತಾರಗಳ ಕಥೆಯನ್ನು ಹೇಳ್ರಿ. ಮೂಲ ರೂಪದಲ್ಲಿ ಭಗವಂತ ಏನೇನು ಸೃಷ್ಟಿಯಾದಿಗಳು ಮಾಡ್ತಾನೆ ಅವನ ಕಥೆಯನ್ನು ಹೇಳ್ರಿ. ಸಕಲ ಶಾಸ್ತ್ರಗಳ ಸಾರ ಏನು ಅನ್ನೋದನ್ನು ಹೇಳ್ರಿ. ಧರ್ಮ ಕಂ ಶರಣಂಗತಃ. ಪರಮಾತ್ಮ ಪರಂಧಾಮಕ್ಕೆ ಹೋದ ಮೇಲೆ ಅವನನ್ನು ಆಶ್ರಯಿಸಿಕೊಂಡಿರ್ತಕ್ಕಂತಹ ಧರ್ಮ ಯಾರನ್ನ ಆಶ್ರಯಿಸ್ಕೊತು? ಇಷ್ಟು ಪ್ರಶ್ನೆಗಳನ್ನು
ಸೂತಾಚಾರ್ಯರನ್ನ ಶೌನಕಾದಿಗಳು ಕೇಳುತ್ತಾರೆ. ಬಹಳ ಸಂತೋಷಪಟ್ಟು ಸೂತಾಚಾರ್ಯರು ತಮ್ಮ ಗುರುಗಳಾಗಿರ್ತಕ್ಕಂತಹ ಶುಕಾಚಾರ್ಯರನ್ನ ಸ್ತೋತ್ರ ಮಾಡ್ತಾರೆ. ಯಂ ಪ್ರೌರಜಂತ ಮನಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತುರನಾಶುಹಾವ ಪುತ್ರೇತಿ ತನ್ಮಯತಯಾ ತರವೋಪಿನೇದುಹೂತಂ ಸರ್ವಭೂತ ಹೃದಯಂ ಮುನಿವಾನತೋಸ್ಮಿ ಯಸ್ವಾನುಭಾವಮಖಿಲ ಶ್ರುತಿ ಸಾರಮೇಕಂ ಅಧ್ಯಾತ್ಮದೀಪಮತಿತೀರ್ಷತಾಂ ತಮೋಂದಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೋನುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಶುಕಾಚಾರ್ಯರು ಮಹಾಜ್ಞಾನಿಗಳು, ವೇದವ್ಯಾಸ ದೇವರ ಮಕ್ಕಳಾಗಿ ಅವತಾರ ಮಾಡಿರ್ತಕ್ಕಂಥ ಮಹಾನುಭಾವರು. ಅವರು ಹೊರಗಡೆ ಮತ್ತು ಒಳಗಡೆ ಇಬ್ಬರೂ ಗುರುಗಳು. ಆಂತರಿಕ ಗುರುತ್ವ, ಬಾಹ್ಯ ಗುರುತ್ವ ಅಂತ ಹೇಳಿ ಒಳಗಡೆಯಿಂದ ಮನೋಭಿಮಾನಿಗಳಾಗಿ ನಮ್ಮನ್ನು ಭಗವಂತನ ಕಡೆ ಪ್ರೇರಣೆ ಮಾಡುತ್ತಾರೆ. ಹೊರಗಡೆ ಶುಕರೂಪದಿಂದ ನಮಗೆ ಭಾಗವತವನ್ನು ಹೇಳ್ತಾ ಇದ್ದಾರೆ. ಅವರಿಗೆ ನಮಸ್ಕಾರ ಮಾಡಿ. ನೋಡಿ, ಮೊದಲು ಭಗವಂತನನ್ನು ನಾವು ಹೊಂದಬೇಕು ಅಂತಿದ್ರೆ ಒಳ್ಳೆ ಪ್ರಶ್ನೆ ಮಾಡಿದ್ರಿ. ಯಃಕೃತಃ ಕೃಷ್ಣ ಸಂಪ್ರಶ್ನ ಏನ ಆತ್ಮ ಆಶು ಪ್ರಸೀದತಿ. ಮನಸ್ಸು ಉದ್ವೇಗಗೊಳ್ಳಬಾರದು, ಮನಸ್ಸು ಶಾಂತವಾಗಿರಬೇಕು ಅಂದ್ರೆ ಭಗವಂತನ ಚಿಂತನೆಯನ್ನು ಮಾಡಬೇಕು. ಕೃಷ್ಣ ಪ್ರಶ್ನೆ ಮಾಡಿದಾಗ ಆತ್ಮ ಆಶು ಪ್ರಸೀದತಿ, ಮನಸ್ಸು ಬೇಗ ಶಾಂತವಾಗಿಬಿಡುತ್ತೆ. ಮೊದಲು ನಿಷ್ಕಾಮ ಕರ್ಮವನ್ನು ಮಾಡಬೇಕು. ಯಾವ ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡಬೇಕು. ಆ ಕರ್ಮ ಮಾಡ್ತಾ 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 ನಮ್ಮಲ್ಲಿ ಭಗವಂತನಲ್ಲಿ ಭಕ್ತಿ ಬರಕ್ಕೆ ಶುರುವಾಗುತ್ತೆ. ಆ ಭಕ್ತಿ ಬಂದ್ರೆ ನಾವು ಮಾಡಿದ್ದಕ್ಕೆ ಸಾರ್ಥಕ. ಧರ್ಮ ಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಶ್ರಯಾಂ ನೋತ್ಪಾದಯೇ ಯದಿರತಿಂ ಶ್ರಮಯೇವ ಹಿ ಕೇವಲ. ಅದು ಭಕ್ತಿ ಬರದೇ ಇದ್ರೆ ನಾವು ಮಾಡಿರ್ತಕ್ಕಂತಹ ಕರ್ಮ ಎಲ್ಲ ವ್ಯರ್ಥವಾಗುತ್ತೆ. ಹಾಗಾಗಿ ಇಂದ್ರಿಯಗಳನ್ನ ಪ್ರೀತಿ ಮಾಡಿಸೋದಕ್ಕೆಲ್ಲ ನಾವು ಬಂದಿರೋದು. ಇಂದ್ರಿಯಗಳನ್ನು ಉಪಯೋಗಿಸಿಕೊಂಡು ಜ್ಞಾನೇಂದ್ರಿಯಗಳನ್ನು ಭಗವಂತನನ್ನ ತಿಳ್ಕೊಳ್ಳೋದಕ್ಕೆ ಬಂದಿರೋದು. ಆದ್ದರಿಂದ ತಸ್ಮಾದೇಕೇನ ಮನಸಾ ಭಗವಾನ್ ಸಾತ್ವತಾಂ ಪತಿ ಶ್ರೋತವ್ಯಃ ಕೀರ್ತಿತವ್ಯಶ್ಚ ದೇಯಃ ಪೂಜ್ಯಶ್ಚ ನಿತ್ಯದ. ನೋಡಪ್ಪ, ನೋಡಿ, ಶುಕಾಚಾರ್ಯ ಶೌನಕಾದಿಗಳ ಭಗವಂತನನ್ನ ಮನಸ್ಸಿನಿಂದ ಚೆನ್ನಾಗಿ ಧ್ಯಾನ ಮಾಡಬೇಕು. ಭಗವಂತನ ಕಥಾವನ್ನು ಕೇಳಬೇಕು, ಭಗವಂತನನ್ನ ಕೊಂಡಾಡಬೇಕು, ಧ್ಯಾನ ಮಾಡಬೇಕು, ಪೂಜೆ ಮಾಡಬೇಕು. ಪೂಜೆ ಮಾಡ್ತಾ 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 ಧ್ಯಾನ ಮಾಡ್ತಾ 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 ನಮ್ಮ ಪಾಪಗಳೆಲ್ಲ ಪರಿಹಾರವಾಗ್ತಾ ಹೋಗುತ್ತೆ. ಪಾಪ ಹೋಗ್ತಾ ಹೋಗ್ತಾ ಭಗವಂತನಲ್ಲಿ ಭಕ್ತಿ ಹೆಚ್ಚಾಗತ್ತೆ. ಕಡೆಗೆ ಒಂದು ದಿವಸ ಭಗವಂತನ ಸಾಕ್ಷಾತ್ಕಾರ ಆಗತ್ತೆ. ವಿದ್ಯತೆ ಹೃದಯ ಗ್ರಂಥಿ ಚಿಂತಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟ ಆತ್ಮನಿ ಈಶ್ವರೇ. ದೃಷ್ಟೈವ ಆತ್ಮನಿ ಈಶ್ವರೇ. ನಮ್ಮ ಹೃದಯ ಕಮಲದಲ್ಲಿ ಭಗವಂತನನ್ನು ನೋಡಿದಾಗ ನಮಗೆ ಈ ಲಿಂಗದೇಹ ಎಲ್ಲ ಭಂಗ ಆಗುತ್ತೆ, ಸಂಶಯಗಳೆಲ್ಲ ದೂರ ಆಗುತ್ತೆ, ನಮ್ಮ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿ ಭಗವಂತ ಅನೇಕ ರೂಪಗಳನ್ನು ಸ್ವೀಕಾರ ಮಾಡುತ್ತಾನೆ. ಕೂರ್ಮ ರೂಪ, ಸೂಕರ ರೂಪ, ಮಹಿದಾಸ ರೂಪ, ನರನಾರಾಯಣ ರೂಪ, ಕಪಿಲ, ದತ್ತ, ಯಜ್ಞ, ವೃಷಭ, ಪೃಥು ಚಕ್ರವರ್ತಿಯಲ್ಲಿ ಆವಿಷ್ಟವಾಗಿರ್ತಕ್ಕಂಥ ರಾಜರಾಜೇಶ್ವರ ರೂಪ, ಆಮೇಲೆ ಮತ್ಸ್ಯ ರೂಪ, ಕೂರ್ಮ ರೂಪ, ಧನ್ವಂತರಿ, ಮೋಹಿನಿ ರೂಪ, ನರಸಿಂಹ ರೂಪ, ಪರಶುರಾಮ ರೂಪ, ವಾಮನ ರೂಪ, ರಾಮರೂಪ, ಕೃಷ್ಣ ರೂಪ, ಬುದ್ಧ ರೂಪ, ಕಲ್ಕಿ ರೂಪ, ಎಲ್ಲ ಭಗವಂತನದು ಪೂರ್ಣ ರೂಪಗಳು. ದೀಪಾಂತರಮ್ಯತ, ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಿದಂಗೆ ಒಂದು ರೂಪದಿಂದ ಇನ್ನೊಂದು ರೂಪ ಹೊರಡತ್ತೆ ಭಗವಂತನದು. ಆಮೇಲೆ ನಮ್ಮನ್ನೆಲ್ಲ ಸೃಷ್ಟಿ ಮಾಡ್ತಾನೆ ಭಗವಂತ. ಇದಕ್ಕೆ ಜೀವ ಸೃಷ್ಟಿ ಅಂತ ಕರೀತಾರೆ. ಅವರವರ ಕರ್ಮಾನುಸಾರವಾಗಿ ಭಗವಂತ ಜೀವರುಗಳನ್ನು ಸೃಷ್ಟಿ ಮಾಡ್ತಾನೆ. ಆ ಜೀವರುಗಳ ಉಪಯೋಗಕ್ಕೋಸ್ಕರವಾಗಿ ಜಡ ಪದಾರ್ಥಗಳನ್ನು ಸೃಷ್ಟಿ ಮಾಡಿದ್ದಾನೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಉತ್ತಮ ಶ್ಲೋಕಚರಿತಂ ಚಕಾರ ಭಗವಾನ್ ಋಷಿ. ನೋಡಿ, ವೇದವ್ಯಾಸ ದೇವರು ಭಾಗವತ ಅಂತ ಒಂದು ರಚನೆ ಮಾಡಿಕೊಟ್ಟಿದ್ದಾರೆ. ಜಗತ್ತಿಗೆ ಒಳ್ಳೆಯದಾಗಲಿ ಮೋಕ್ಷಕ್ಕೋಸ್ಕರನೇ ಮಾಡಿರೋದು. ಅದನ್ನು ತಮ್ಮ ಮಕ್ಕಳಾಗಿರ್ತಕ್ಕಂಥ ಶುಕಾಚಾರ್ಯರಿಗೆ ಉಪದೇಶ ಮಾಡಿದ್ರು. ಆ ಶುಕಾಚಾರ್ಯರು ಗಂಗಾ ಪ್ರವಾಹದಲ್ಲಿ ಪ್ರಾಯೋಪುರುಷರಾಗಿರ್ತಕ್ಕಂತಹ ಪರೀಕ್ಷಿತ್ ರಾಜರಿಗೆ ಉಪದೇಶ ಮಾಡಿದ್ರು. ನಾನು ಅಲ್ಲಿ ಹೋಗಿದ್ದೆ. ಶುಕಾಚಾರ್ಯರು ಪರೀಕ್ಷಿತ್ ರಾಜರಿಗೆ ಉಪದೇಶ ಮಾಡೋ ಕಾಲಕ್ಕೆ ನಾನು ಹೋಗಿದ್ದೆ ಅಲ್ಲಿ. ಶುಕಾಚಾರ್ಯರ ಮುಖದಿಂದಲೇ ನಾನು ಭಾಗವತವನ್ನು ಕೇಳಿದ್ದೀನಿ. ಅದನ್ನು ನಾನು ನಿಮಗೆ ಉಪದೇಶ ಮಾಡ್ತೀನಿ. ಧರ್ಮ ಪುರಾಣಾರ್ಥ ಅಮನೋದಿತ ಪರಮಾತ್ಮ ಪರಂಧಾಮಕ್ಕೆ ಹೋದ ಮೇಲೆ ಈ ಭಾಗವತವನ್ನು ಆಶ್ರಯಿಸಿಕೊಂಡಿದೆ, ಧರ್ಮ ಅಥವಾ ವೇದವ್ಯಾಸ ದೇವರನ್ನು ಆಶ್ರಯಿಸಿಕೊಂಡಿದೆ ಅಂತ ಹೇಳಿ ಇಷ್ಟು ಹೇಳಿದಾಗ ಶೌನಕಾದಿಗಳು ಕೇಳ್ತಾರೆ, ಯಾವ ಯುಗದಲ್ಲಿ ವೇದವ್ಯಾಸ ದೇವರು ರಚನೆ ಮಾಡಿದ್ರು?
ಯಾತಕ್ಕೋಸ್ಕರ ರಚನೆ ಮಾಡಿದ್ರು, ಎಲ್ಲಿ ರಚನೆ ಮಾಡಿದ್ರು, ಶುಕಾಚಾರ್ಯರಿಗೆ ಹೆಂಗೆ ಉಪದೇಶ ಮಾಡಿದ್ರು, ಅವರು ಮಹಾಜ್ಞಾನಿಗಳು ಒಂದು ಕಡೆ ನಿಲ್ಲೋರಲ್ಲ, ಅವ್ರು ಹೆಂಗೆ ಅದನ್ನು ಶ್ರವಣ ಮಾಡಿದ್ರು, ಪರೀಕ್ಷಿತ್ ರಾಜ ಯಾರು, ಅವನು ಯಾಕೆ ಗಂಗಾ ಪ್ರವಾಹದಲ್ಲಿ ಪ್ರಾಯೋಪವೇಶ ಕೈಗೊಂಡ, ಅವನಿಗೆ ದೊಡ್ಡ ಚಕ್ರವರ್ತಿ ಅವನಿಗೇನಂತ ಸ್ಥಿತಿ ಬಂದಿತ್ತು, ರಾಜ್ಯಭಾರ ಮಾಡೋದು ಬಿಟ್ಟು ಶಿವಾಯ ಲೋಕಸ್ಯ ಭವಾಯ ಭೂತಯೇ ಯ ಉತ್ತಮ ಶ್ಲೋಕ ಪರಾಯಣ ಜನಾ ಜೀವಂತಿನಾತ್ಮಾರ್ಥಮತೋಪರಂಶಯಂ ಮುಮೋಚ ನಿರ್ವಿದ್ಯ ಕತಃ ಕಲೇವರಂ. ಯಾಕವನು ಪ್ರಾಯೋಪವೇಶ ಕೈಗೊಂಡ? ಆಮರಣ ಉಪವಾಸ ಅಂದ್ರೆ ಮರಣ ಬರೋ ತನಕ ಉಪವಾಸ, ಅನ್ನ ಆಹಾರಗಳನ್ನು ಬಿಡೋದಕ್ಕೆ ಪ್ರಾಯೋಪವೇಶ ಅಂತ ಕರೀತಾರೆ. ಯಾಕಂತ ಅವಸ್ಥೆ ಏನು ಬಂದಿತ್ತು? ಇದೆಲ್ಲವನ್ನು ದಯವಿಟ್ಟು ಹೇಳಬೇಕು ಅಂದಾಗ ಸೂತಾಚಾರ್ಯ ಹೇಳುತ್ತಾರೆ, ಮೂರನೇ ಯುಗ ಅದು, ಕೃತ ತ್ರೇತ ದ್ವಾಪರ. ಮೂರನೇ ಯುಗ ದ್ವಾಪರ ಯುಗ ಬಂದಾಗ ಪರಾಶರ ಋಷಿಗಳಲ್ಲಿ ಸತ್ಯವತಿ ದೇವಿಯನ್ನು ನಿಮಿತ್ತ ಮಾಡಿಕೊಂಡು ಭಗವಂತ ವೇದವ್ಯಾಸ ರೂಪದಿಂದ ಅವತಾರ ಮಾಡದ. ಒಮ್ಮೆ ಸರಸ್ವತಿ ನದಿ ತೀರದಲ್ಲಿ ಕೂತಿದ್ದಾನೆ ಭಗವಂತ. ಪರಾವರಜ್ಞ ಸರ್ವೋತ್ತಮನಾಗಿರ್ತಕ್ಕಂಥ ಸರ್ವಜ್ಞನಾದ ಭಗವಂತ ಮುಂದೆ ದ್ವಾಪರ ಯುಗ ಆದಮೇಲೆ ಕಲಿಯುಗ ಬರುತ್ತೆ. ಆ ಕಲಿಯುಗದಲ್ಲಿ ಇವರೆಲ್ಲ ದುರ್ಬಗರು ಜನರು, ಇವರಿಗೆ ಜ್ಞಾನ ಇಲ್ಲ, ಭಕ್ತಿ ಇಲ್ಲ, ವೈರಾಗ್ಯ ಇಲ್ಲ, ಶರೀರದಲ್ಲಿ ಸ್ಥಾತ್ವ ಇಲ್ಲ. ಇವರು ಏನು ಮಾಡ್ತಾರೆ ಪಾಪ, ಇವರೆಲ್ಲ ಸಾಧನೆ ಮಾಡ್ಕೋಬೇಕು ಅಂತ ಹೇಳಿ ಆ ವೇದಗಳನ್ನೆಲ್ಲ ವಿಭಾಗ ಮಾಡಿದ. ಮೊದಲೇ ವಿಭಜಿತವಾಗಿರ್ತಕ್ಕಂಥ ವೇದಗಳಲ್ಲಿ ಒಂದು ಸ್ವಲ್ಪ ತೆಗೆದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಮಾಡಿದ. ಆಮೇಲೆ ಇತಿಹಾಸ ಪುರಾಣಗಳನ್ನ ವೇದ, ಪಂಚಮ ವೇದ ಅಂತ ಕರೀತಾರೆ. ಒಬ್ಬೊಬ್ಬ ಋಷಿಗಳಿಗೆ ಒಂದೊಂದನ್ನ ಉಪದೇಶ ಮಾಡದ. ಪೈಲ, ಜೈಮಿನಿ, ವೈಶಂಪಾಯನ, ಸುಮಂತು ಅಂತ. ಆಮೇಲೆ ವೇದಾಂತ ನಿರ್ಣಾಯಕ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ ಭಗವಂತ. 17 ಪುರಾಣಗಳನ್ನು ರಚನೆ ಮಾಡಿದ. ಮಹಾಭಾರತವನ್ನು ರಚನೆ ಮಾಡಿಕೊಟ್ಟ. ಶ್ರೀ ಶೂದ್ರ ಬ್ರಹ್ಮಬಂಧೂನಾಂ ತ್ರಯೀ ನಶ್ಯತಿ ಗೋಚರ. ಪಾಪ ಅವರು ಉದ್ಧಾರ ಆಗಲಿ ಅಂತ ಹೇಳಿ ಮಹಾಭಾರತವನ್ನು ರಚನೆ ಮಾಡಿಕೊಂಡ. ಆದರೂ ಕೂಡ ಇನ್ನೊಂದು ಗ್ರಂಥ ರಚನೆ ಮಾಡಬೇಕು ಅಂತ ಭಗವಂತನಿಗೆ ಇಚ್ಛಾ. ನಾರದರು ಬಂದು ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ ಕೂತಿದ್ದಾಗ ಸರಸ್ವತಿ ನದಿ ತೀರದಲ್ಲಿ. ಆಗ ಅವ್ರು ಹೇಳ್ತಾರೆ, ಅಥೋ ಮಹಾಭಾಗ ಭವಾನ ಮೋಗದ ಶ್ರುತಿಶ್ರವ ಸತ್ಯರಥೋ ಧೃತೋ ರಥಃ ಉರುಕ್ರಮಸ್ಯ ಕಿಲ ಬಂಧ ಮುಕ್ತಯೇ ಸಮಾಧಿನಾನು ಸ್ಮರಯದ್ವಿಚೇಷ್ಟಿತಂ. ಸ್ವಾಮಿ, ಬೇಕಾದ್ದು ರಚನೆ ಮಾಡಿದ್ದೀರ ನೀವು, ಆದರೆ ಅದನ್ನೆಲ್ಲ ಓದಿ ನಮಗೆ ಶಕ್ತಿ ಇಲ್ಲ. ಈ ಕಲಿಯುಗದಲ್ಲಿ ಮುಂದೆ ಜನ ಅದನ್ನು ಓದಕ್ಕಾಗೋದಿಲ್ಲ, ಅವ್ರಿಗೆಲ್ಲ ಅರ್ಥ ಆಗೋದಿಲ್ಲ. ಅದರಲ್ಲೆಲ್ಲ ಬಹಳ ರಹಸ್ಯವಾಗಿ ಅಡಕವಾಗಿದೆ ಅದು. ಆದ್ದರಿಂದ ನೀವು ಸಮಾಧಿ ಭಾಷೆಯಿಂದ ಭಗವಂತನ ಮಹಿಮೆಯನ್ನು ತಿಳಿಸ್ತಕ್ಕಂತಹ ಒಂದು ಗ್ರಂಥವನ್ನ ರಚನೆ ಮಾಡಿ ಎಂದಾಗ ಅವರು ತಮ್ಮ ಕಥೆಯನ್ನ ಹೇಳ್ತಾರೆ. ನಾರದರು, ನಾನು ಹಿಂದೆ ಬ್ರಹ್ಮಕಲ್ಪದಲ್ಲಿ ದಾಸಿಪುತ್ರನಾಗಿದ್ದೆ. ನಮ್ಮಮ್ಮನ ಜೊತೆಯಲ್ಲಿ ಒಬ್ಬ ಗೃಹಸ್ಥನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ, ಒಬ್ಬ ಶ್ರೇಷ್ಠ ಗೃಹಸ್ಥನ ಮನೆಯಲ್ಲಿ, ಬ್ರಾಹ್ಮಣನ ಮನೆಯಲ್ಲಿ ನಾನು ಕೂಡ ಅಮ್ಮನ ಜೊತೆ ಹೋಗ್ತಾ ಇದ್ದೆ. ಅಮ್ಮನಿಗೆ ಸಹಾಯ ಮಾಡ್ತಾ ಇದ್ದೆ. ಒಂದ್ಸಲ ಚಾತುರ್ಮಾಸ ಸಂದರ್ಭದಲ್ಲಿ ಕೆಲವು ಸನ್ಯಾಸಿಗಳು ಬಂದರು ಅಲ್ಲಿಗೆ. ನಾನು ಕೂಡ ದೂರದಿಂದ ಅವರ ಸೇವೆಯನ್ನು ಮಾಡ್ತಾ ಇದ್ದೆ. ಚಿಕ್ಕ ವಯಸ್ಸನಾದರೂ ಕೂಡ ಆಟಪಾಠಗಳನ್ನೆಲ್ಲ ಬಿಟ್ಟು ಮಾಡ್ತಾ ಇದ್ದೆ. ಅವರು ಪೂಜೆ ಆದ ಮೇಲೆ, ಭಿಕ್ಷಾ ಸ್ವೀಕಾರ ಮಾಡಿದ ಮೇಲೆ ಅವರ ಅನುಮತಿಯನ್ನು ತಗೊಂಡು ಪಾತ್ರೆಗಳನ್ನು ಶುದ್ಧಿ ಮಾಡಿ, ಮಂಡಲವನ್ನೆಲ್ಲ ಶುದ್ಧಿ ಮಾಡಿ, ಆಮೇಲೆ ಆ ಉಳಿದಿರ್ತಕ್ಕಂಥ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾ ಇದ್ದೆ. ಭಗವಂತನ ನೈವೇದ್ಯ ಸ್ವೀಕಾರ ಮಾಡಿದ ಮೇಲೆ ಪಾಪಗಳೆಲ್ಲ ಕಡಿಮೆ ಆಗ್ತಾ ಬಂತು. ಬಹಳ ಸುಂದರವಾಗಿರ್ತಕ್ಕಂತಹ ತತ್ರಾನ್ವಹಂ ಕೃಷ್ಣ ಕಥಾ ಪ್ರಗಾಯತಾಂ ಅನುಗ್ರಹೇಣ ಅಶ್ವನ್ವನ್ ಮನೋಹರವಾದ ಕೃಷ್ಣನ ಕಥೆಯನ್ನು ಹೇಳುವ ಸನ್ಯಾಸಿಗಳು. ಅದನ್ನು ಕೇಳ್ತಾ ಇದ್ದೆ. ನನ್ನ ಪಾಪ ಎಲ್ಲ ಪರಿಹಾರ ಆಯಿತು. ಒಂದು ದಿವಸ ನಮ್ಮಮ್ಮ ಹಾಲು ಕರಿಬೇಕು ಅಂತ ಹೋದಾಗ ಕೊಟ್ಟಿಗೆಯಲ್ಲಿ ಹಾವು ಕಚ್ಚಿಬಿಡ್ತು. ತುಳಿದುಬಿಟ್ಲು, ಅದನ್ನು ಕಾಣದೆ ಅದು ಕಚ್ಚಿಬಿಡ್ತು. ನಮ್ಮಮ್ಮ ಮರಣ ಹೊಂದ್ಬಿಟ್ಲು. ನನಗೆ ಅದೊಂದೇ ಜವಾಬ್ದಾರಿ ಇದ್ದಿದ್ದು. ಆ ಜವಾಬ್ದಾರಿಯನ್ನು ಕಳ್ಕೊಂಡು ಸೀದಾ ಕಾಡಿಗೆ ಬಂದೆ. ಆ ಸನ್ಯಾಸಿಗಳು ಹೋಗುವಾಗ ನನಗೇನು ಭಗವಂತನ ಉಪದೇಶ ಮಾಡಿದ್ರು ಅದನ್ನು ಚಿಂತ ಮಾಡ್ತಾ 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 ಅದನ್ನೇ ಚಿಂತನೆ ಮಾಡ್ತಾ ಇದ್ದೆ. ಬೇರೆ ಏನೇನು ಚಿಂತನೆ ಮಾಡ್ತಿದ್ದಿಲ್ಲ. ಹಾಗೆ ಧ್ಯಾನ ಮಾಡ್ತಾ ಇರ್ತಕ್ಕಂತಹ ನನ್ನ ಹೃದಯದಲ್ಲಿ ಆ ಭಗವಂತ ಗೋಚರನಾಗ್ಬಿಟ್ಟ. ಹೃದಯಾಸಿನ್ಮೇ ಶಮೈಹಿ ಹರಿಹಿ. ಸ್ವಲ್ಪ ಹೊತ್ತು ಕಾಲ ನನ್ನ ಹೃದಯದಲ್ಲಿ ಅವನು ಗೋಚರನಾಗ್ಬಿಟ್ಟ. ಮತ್ತೆ ನೋಡ್ಬೇಕು ಅಂತ ಆಸೆ ಆಯಿತು. ಮತ್ತೆ ಕೂಗುದೆ, ಕಿರಿಚಿದೆ. ಆ ಅತ್ತೆ ಯಾರು ಕೇಳ್ತಾರ ಕಾಡಲ್ಲಿ? ಆ ಶರೀರವಾಣಿ ಆಯ್ತು. ಹಂತಾಸ್ಮಿನ್ ಜನ್ಮನಿ ಭವಾನ್ ನಮಾನ್
ದ್ರಷ್ಟುಮಿಹಾರ್ಹತಿ. ಈ ಕೂಸು ಇಷ್ಟೇ ನಿನಗೆ ಈ ಜನ್ಮದಲ್ಲಿ, ಇನ್ನು ನೀನು ನೋಡಕ್ಕಾಗೋದಿಲ್ಲ ನನ್ನನ್ನ. ಮುಂದಿನ ಜನ್ಮದಲ್ಲಿ ನೀನು ಬ್ರಹ್ಮನ ಮಗನಾಗಿ ದೇವದತ್ತ ಅಂತಕ್ಕಂಥ ವೀಣೆಯನ್ನು ನುಡಿಸ್ತಾ, ಮಹತಿ ಅಂತಕ್ಕಂತಹ ವೀಣೆಯನ್ನು ನುಡಿಸ್ತಾ, ದೇವತೆಗಳು ಕೊಟ್ಟಿದ್ದರಿಂದ ಅದಕ್ಕೆ ದೇವದತ್ತ ಅಂತ ಹೇಳ್ತಾರೆ, ಮಹತಿ ವೀಣೆಯನ್ನು ನುಡಿಸ್ತಾ ಆ ಶಬ್ದ ಬ್ರಹ್ಮ ಅದು ಮೂರ್ಛಯಿತ್ವ ಹರಿಕಥಾ ಎಲ್ಲ ಕಡೆ ಭಗವಂತನನ್ನು ಕೊಂಡಾಡ್ತಾ ಸಂಚಾರ ಮಾಡ್ತಾ ಆಗ ಯಥೇಷ್ಟವಾಗಿ ನನ್ನನ್ನು ನೋಡಬಹುದು ಅಂತ ಹೇಳಿದ್ರು. ಆದ್ದರಿಂದ ಭಗವಂತನ ಸ್ಮರಣೆ ಮಾಡಿದ್ದಕ್ಕೆ ನನಗೆ ಭಗವಂತನ ದರ್ಶನನೇ ಆಗೋಯ್ತು ಆ ಕಥೆಯನ್ನು ಕೇಳಿದ್ದಕ್ಕೆ. ಅಂತಹ ಒಂದು ಸುಂದರ ಕಥೆಯನ್ನ ಭಾಗವತವನ್ನು ರಚನೆ ಮಾಡಿ ಅಂತ ಪ್ರಾರ್ಥನೆ ಮಾಡಿದಾಗ ಶಮ್ಯಾಪ್ರಾಸ ಅಂತ ಇವತ್ತು ಕೂಡ ಬದರಿಯಲ್ಲಿ ಶಮ್ಯಾಪ್ರಾಸ ಅಂತ ಆ ಶಮಿ ವೃಕ್ಷಗಳನ್ನ ಎಸೆದು ಅದು ಎಲ್ಲಿ ಬೀಳುತ್ತೋ ಅಲ್ಲಿ ಯಜ್ಞಶಾಲೆಯನ್ನು ನಿರ್ಮಾಣ ಮಾಡಿ ಯಜ್ಞ ಮಾಡತಕ್ಕಂಥ ಜಾಗ ಅದು ಶಮ್ಯಾಪ್ರಾಸ. ಅಲ್ಲಿ ಕೂತ್ಕೊಂಡು ಸ್ವಾಮಿ ಅನಾಯಾಸವಾಗಿ ಭಾಗವತವನ್ನು ರಚನೆ ಮಾಡ್ತಾ ಇದ್ದಾನೆ. ಅನರ್ಥೋಪಶಮಂ ಸಾಕ್ಷಾತ್ ಯಥೋ ಭಕ್ತಿರದೋಕ್ಷಜೆ. ಯಾವುದರಿಂದ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ಭಕ್ತಿ ಯೋಗ ಮದೋಕ್ಷಜೆ ಲೋಕಸ್ಯ ಅಜಾನತ. ಯಾವುದನ್ನ ಕೇಳಿದರೆ ಭಗವಂತನಲ್ಲಿ ಭಕ್ತಿ ಬರುತ್ತೋ, ಯಾವುದನ್ನ ಕೇಳಿದರೆ ಸಕಲ ಅನರ್ಥ ಪರಿಹಾರ ಆಗುತ್ತೋ ಅಂತಹ ಶ್ರೀಮದ್ ಭಾಗವತವನ್ನ 18,000 ಗ್ರಂಥಾತ್ಮಕವಾದ ಭಾಗವತವನ್ನು ರಚನೆ ಮಾಡ್ತಾ ಇದ್ದಾನೆ. ತನ್ನ ಮಗನಾಗಿರ್ತಕ್ಕಂತಹ ಶುಕಾಚಾರ್ಯರಿಗೆ ಅದನ್ನ ಉಪದೇಶ ಮಾಡಿದ್ರು. ಆ ಶುಕಾಚಾರ್ಯರು ಪರೀಕ್ಷಿತ್ ರಾಜರಿಗೆ ಉಪದೇಶ ಮಾಡಿದ್ರು ಅಂತ ಕೇಳಿದಾಗ ಈ ಋಷಿಗಳೆಲ್ಲ ಕೇಳ್ತಾರೆ, ಯಾರವರು ಪರೀಕ್ಷಿತ್ ರಾಜರು, ಯಾಕೆ ಅವರು ಪ್ರಾಯೋಪವೇಶ ಕೈಗೊಂಡ್ರು ಅಂದಾಗ ಸಂಕ್ಷಿಪ್ತವಾಗಿ ಮಹಾಭಾರತದ ಕಥೆಯನ್ನು ಹೇಳುತ್ತಾರೆ. ಕಡೇ ದಿವಸ 18ನೇ ದಿವಸ ಯುದ್ಧ ಆಯಿತು ಪಾಂಡವ ಕೌರವರಿಗೆ. ಭೀಮಸೇನ ದೇವರ ಗದೆಯಿಂದ ತೊಡೆಯನ್ನು ಮುರ್ಕೊಂಡು ದುರ್ಯೋಧನ ವೈಶಂಪಾಯನ ಸರೋವರ ಅಂತ ಇವತ್ತು ಕುರುಕ್ಷೇತ್ರದಲ್ಲಿದೆ, ಅಲ್ಲಿ ಬಿದ್ದಿದ್ದಾನೆ. ಅವನಿಗೆ ಪ್ರೀತಿಯನ್ನು ಉಂಟು ಮಾಡಬೇಕು ಅಂತ ಹೇಳಿ ಅಶ್ವತ್ಥಾಮಾಚಾರ್ಯರು ಮಲಗಿರ್ತಕ್ಕಂತಹ ದ್ರೌಪದಿಯ ಮಕ್ಕಳನ್ನ 5 ಜನ ಮಕ್ಕಳನ್ನ ಕರ್ಕೊಂಡು ಹೋಗಿ ನೋಡು ಕೊಂದು ಬಂದಿದ್ದೀನಿ ಅಂತ ಹೇಳ್ತಾರೆ. ಪಾಂಡವರ ಸಂತಾನನೇ ಇರಬಾರದು, ನನ್ನ ಸಂತಾನಕ್ಕೆ ರಾಜ್ಯ ಬರಬೇಕು ಅಂತ ದುಷ್ಟ ದುರ್ಯೋಧನ. ಅವರ ಮನೆಯಲ್ಲಿ ಆಹಾರವನ್ನು ಸ್ವೀಕಾರ ಮಾಡಿದ್ದರಿಂದ ಅಶ್ವತ್ಥಾಮಾಚಾರ್ಯರು ಅವನ ಬಯಕೆಯನ್ನು ಈಡೇರಿಸಬೇಕಾಯಿತು. ದ್ರೌಪದಿಯ ಮಕ್ಕಳನ್ನು ಕೊಂದ್ಕೊಂಡ್ಬಂದ್ಬಿಟ್ರು. ಅವನದನ್ನು ನೋಡ ಪ್ರಾಣ ಬಿಟ್ಟ. ಇವಳು ಅಳಕ್ ಶುರು ಮಾಡಿದ್ಲು ದ್ರೌಪದಿ. ಅರ್ಜುನ ಸಮಾಧಾನ ಮಾಡಿ ಕೃಷ್ಣನ ಸಾರಥ್ಯದಲ್ಲಿ ಅಶ್ವತ್ಥಾಮಾಚಾರ್ಯರನ್ನು ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾನೆ. ಪ್ರಾಣ ಹೋಗುವ ಸ್ಥಿತಿ ಬಂತು. ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿಬಿಟ್ರು ಅಶ್ವತ್ಥಾಮಾಚಾರ್ಯರು. ಕೃಷ್ಣನ ಆಜ್ಞೆಯಂತೆ ಅರ್ಜುನನೂ ಒಂದು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಬಿಟ್ಟ. 2 ಬ್ರಹ್ಮಾಸ್ತ್ರ ಬರ್ತಾ ಇದೆ. ಆಗ ವೇದವ್ಯಾಸ ದೇವರು ಹೇಳಿದ್ರು, ಅರ್ಜುನ ಇದೆರಡು ಮಹಾ ದೊಡ್ಡ ಅಸ್ತ್ರ, ಇಡೀ ಲೋಕವೇ ತೊಂದರೆ ಆಗುತ್ತೆ, 2 ತೆಕ್ಕೊಂಡ್ಬಿಡು ಅಂತ ಹೇಳಿ 2ನ್ನೂ ಅರ್ಜುನನೇ ತಗೊಂಡ. ಅವರಿಗೆ ತೆಕ್ಕೊಳ್ಳಕ್ ಬರಲಿಲ್ಲ ಅಶ್ವತ್ಥಾಮಾಚಾರ್ಯರಿಗೆ. ಸಂಜಹಾರ ಅರ್ಜುನ ದ್ವಯಂ, 2ನ್ನೂ ತಾನೇ ತೆಕ್ಕೊಂಡ. ಹೆಡೆಮುಡಿ ಕಟ್ಟಿ ದ್ರೌಪದಾದೇವಿಯ ಪಾದದ ಮೇಲೆ ಹಾಕಿದಾಗ ದ್ರೌಪದಾದೇವಿ ಹೇಳಿದ್ರು, ಬೇಡ ಬೇಡ ಹೀಗೆಲ್ಲ ಮಾಡಬಾರ್ದು, ನಿಮ್ಮ ಗುರುಪುತ್ರ ಇವನು, ಗುರುಗಳು ಒಂದು ರೂಪದಿಂದ ಮಗನಲ್ಲಿ ಇರ್ತಾರೆ ಅಂತ ಶಾಸ್ತ್ರ ಇದೆ. ದ್ರೋಣಾಚಾರ್ಯರೇ ಒಂದು ರೂಪದಿಂದ ಅಶ್ವತ್ಥಾಮಾಚಾರ್ಯರು ಇರ್ತಾರೆ, ಹಂಗೆಲ್ಲ ಕಟ್ಟಾಕಬಾರ್ದು, ಬಿಟ್ಟುಬಿಡಿ, ವಾಮ ಸ್ವಭಾವ ಕೃಪಯಾ ನನಾಮ. ನಮಸ್ಕಾರ ಮಾಡಿಬಿಟ್ಲು. ಏನು ಮಾಡ್ಬೇಕು ಇವಾಗ ಅಂದಾಗ, ಬ್ರಾಹ್ಮಣರಿಗೆ ಯಾವತ್ತೂ ದೈಹಿಕ ಶಿಕ್ಷೆ ಇಲ್ಲ ಶಾಸ್ತ್ರದಲ್ಲಿ. ಬಂಧನ, ಅವ್ರನ್ನ ಕಟ್ಟಾಕ್ಬೋದು. ದ್ರವಿಣ ಆದಾನಂ, ಅವ್ರ ಹತ್ರ ಏನಾದರೂ ಬೆಲೆ ಬಾಳುವ ವಸ್ತು ಇದ್ದರೆ ಅದನ್ನು ತೆಕ್ಕೊಂಡ್ಬಿಡ್ಬೋದು. ಅಥವಾ ಸ್ಥಾನ ನಿರ್ಯಾಪನ, ಊರು ಬಿಟ್ಟು ಕಳಿಸ್ಬಿಡ್ಬೋದು, ಬಹಿಷ್ಕಾರ ಹಾಕ್ಬೋದು. ಇಷ್ಟೇನೆ ಹೊರತು ದೈಹಿಕ ಶಿಕ್ಷೆ ಇಲ್ಲ ಬ್ರಾಹ್ಮಣರಿಗೆ. ಅದನ್ನು ತಿಳ್ಕೊಂಡಿರ್ತಕ್ಕಂತಹ ಅರ್ಜುನ ಅವರ ತಲೆಯಲ್ಲಿ ಇರ್ತಕ್ಕಂತಹ ಅಮೂಲ್ಯವಾದ ರತ್ನ, ಶಿರೋರತ್ನವನ್ನ ತೆಕ್ಕೊಂಡು ಶಿಬಿರದಿಂದ ದಬ್ಬುತ್ತಾ ಇದ್ದಾರೆ. ಕಳಾಹೀನರಾಗಿ ಹೊರಟು ಬಿಟ್ಟರು ಅಶ್ವತ್ಥಾಮಾಚಾರ್ಯರು. ಆಮೇಲೆ ಭಗವಂತ ಯಾರ್ಯಾರು ಮಹಾಭಾರತ ಯುದ್ಧದಲ್ಲಿ ಮಡದಿದ್ರು, ದ್ರೋಣಾಚಾರ್ಯರು ಮೊದಲಾದ ಅನೇಕ ಜನ ಸಜ್ಜನರು ಕೂಡ ಈ ಪಾಂಡವರ ಕಡೆಯವರೆಲ್ಲ ಯಾರ್ಯಾರು ಮಡದಿದ್ರು ಅಥವಾ ಹತರಾಗಿದ್ರು ಅವರಿಗೆಲ್ಲ ತಿಲೋದಕವನ್ನ ಕೊಟ್ಟು ಅವರಿಗೆಲ್ಲ ಅಂತ್ಯ ಸಂಸ್ಕಾರಾದಿಗಳನ್ನು ಮಾಡಿಸಿ ಧರ್ಮರಾಜನನ್ನ ಪಟ್ಟಾಭಿಷೇಕನನ್ನ ಮಾಡಿ ಅವ್ರ ಕೈಲಿ 3 ಅಶ್ವಮೇಧ ಯಾಗಾದಿಗಳನ್ನೆಲ್ಲ ಮಾಡಿಸ್ತಕ್ಕಂಥವರಾಗಿ ತಾನು ಹೊರಡ್ತಾ ಇದ್ದಾನೆ. ಇನ್ನೇನು ಹೊರಡಬೇಕು ಅಂತ ರಥಾರೋಹಣ ಮಾಡುವಾಗ ಈ ಉತ್ತರಾದೇವಿ ಓಡುವಂತ, ಪಾಹಿ ಪಾಹಿ ಮಹಾಬಾಹೋ ದೇವದೇವ ಜಗತ್ಪತೆ ನಾಣ್ಯಂ ತ್ವದಭಯಂ ಪಶ್ಯೇ ಯತ್ರ ಮೃತ್ಯು ಪರಸ್ಪರಂ. ಸ್ವಾಮಿ ಕಾಪಾಡು ಕಾಪಾಡು, ನೋಡು ದೊಡ್ಡ ಕಾದ ಕಬ್ಬಿಣದಂತೆ ಬರ್ತಾ ಇದೆ, ಅದು ಅಶ್ವತ್ಥಾಮಾಚಾರ್ಯ ಬಿಟ್ಟಿರತಕ್ಕಂಥ ಬ್ರಹ್ಮಾಸ್ತ್ರ. ನನ್ನ ಸುಳ್ಳಿ ಬೇಕಾದ್ರೆ, ಆದರೆ ನನ್ನ ಗರ್ಭ ಪಾಂಡವರ ಸಂತಾನ ಒಂದು ಬೆಳೀತಾ ಇದೆ, ಅಲ್ಲಿ ಅಪಾಂಡವನಿದು, ಒಬ್ಬ ಪಾಂಡವರಿರಬಾರದು, ಒಬ್ಬ ಪಾಂಡವ ಸಂತಾನ ಇರಬಾರದು ಅಂತ ಗರ್ಭದ ಮೇಲೂ ಒಂದು ಬಾಣ ಬಿಟ್ಟಿದ್ರು
ಭಗವಂತ ನೋಡ್ದ, ಸತ್ಯ ಸಂಕಲ್ಪನಾದ ಸ್ವಾಮಿ ನಾನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ತಾನು ಗರ್ಭವನ್ನು ಪ್ರವೇಶ ಮಾಡಿ ಗರಗರಗರ ಅಂತ ತನ್ನ ಕೈಯಲ್ಲಿರ್ತಕ್ಕಂಥ ಗದೆಯಿಂದ ಆ ಬ್ರಹ್ಮಾಸ್ತ್ರದ ನವನ್ನ ಶಮನ ಮಾಡಿ ಆ ಅಸ್ತ್ರದಿಂದ ಸುದರ್ಶನೇನ ಸ್ವಾಸ್ತ್ರೇಣ ಸ್ವನಾಂ ರಕ್ಷಾಂಗಾರ್ತಿಗೂ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂಥ ತನ್ನ ಕೈಯಲ್ಲಿರ್ತಕ್ಕಂಥ ಗದೆಯನ್ನೇ ಗರಗರ ಅಂತ ಚಕ್ರದಂತೆ ತಿರುಗಿಸಿ ಆ ಬ್ರಹ್ಮಾಸ್ತ್ರದ ಪ್ರಭಾವವನ್ನು ಕಡಿಮೆ ಮಾಡಿ ಗರ್ಭವನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಕುಂತಿದೇವಿಗೆ ಬಹಳ ಸಂತೋಷ ಆಗೋಯಿತು. ಅವಳು ಸ್ತೋತ್ರ ಮಾಡುತ್ತಾಳೆ, ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಸ್ತೆ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಂಗ್ರಯೇ. ಯಥಾ ಹೃಷಿಕೇಶಖಲೇನ ದೇವಕೀ ಕಂಸೇನ ರುದ್ರಾತಿ ಚಿರಂ ಶುಚಾರ್ಪಿತ ವಿಮೋಚಿತಾಹಂ ಸಹಜಾತ್ಮಜಾ ವಿಭೋ ತ್ವಯೈವ ನಾತೇನ ಮುಹುರ್ವಿಪದ್ಗಣಾತ್. ವಿಪದಃ ಸಂತು ನಶ್ಯಶ್ಯತೋ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ. ಸ್ವಾಮಿ, ಎಷ್ಟು ರಕ್ಷಣೆ ಮಾಡಿದ್ಯಾ ನಮ್ಮ ಪಾಂಡವರನ್ನ ನೀನು. ವಿಷ, ಆಮೇಲೆ ಆ ಉತ್ಕೃಷ್ಟವಾಗಿರತಕ್ಕಂತಹ ಅರಗಿನ ಮನೆಯಲ್ಲಿ ಸುತ್ತಿರತಕ್ಕಂಥದ್ದು, ಸಭೆಯಲ್ಲಿ ಅವಮಾನ ಮಾಡಿರ್ತಕ್ಕಂಥದ್ದು, ವನವಾಸ, ವಿರಾಟ ನಗರದಲ್ಲಿ ಅಜ್ಞಾತವಾಸ, ಎಲ್ಲ ಕಡೆ ನಮ್ಮನ್ನು ರಕ್ಷಣೆ ಮಾಡಿದ್ಯಾ, ಯುದ್ಧದಲ್ಲಿ ರಕ್ಷಣೆ ಮಾಡಿದ್ಯಾ, ಈಗ ಅಶ್ವತ್ಥಾಮಾಚಾರ್ಯರ ಬಾಣದಿಂದ ರಕ್ಷಣೆ ಮಾಡಿದ್ಯಾ. ಇದೇ ರೀತಿ ರಕ್ಷಣೆ ಮಾಡ್ತಾ ಇರೋ. ನಮ್ಗೆ ಆಗಾಗ ಮೇಲಿಂದ ಮೇಲೆ ವಿಪತ್ತು ಬರ್ತಾನೆ ಇರಲಿ. ನಮಗೆ ವಿಪತ್ತು ಬಂದಾಗಲೇ ನಾವು ನಿನ್ನ ಸ್ಮರಣೆ ಮಾಡ್ತೀವಿ, ನಿನ್ನ ದರ್ಶನ ಮೋಕ್ಷ ದರ್ಶನ ಆಗುತ್ತೆ ಅಂತ ಹೇಳಿ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಬೇಕಾದಷ್ಟು ಸ್ತೋತ್ರವನ್ನು ಇದೆಲ್ಲ ಭಗವಂತ ಸಾರೋದ್ಧಾರಕಾರರು ಈ ಸ್ತೋತ್ರಗಳನ್ನೆಲ್ಲ ತಗೊಂಡಿದ್ದಾರೆ. ಮುಂದೆ ಆ ಸಾರೋದ್ಧಾರದ ಸಂದರ್ಭ ಬಂದಾಗ ಅದನ್ನೆಲ್ಲ ವಿಸ್ತಾರವಾಗಿ ಚಿಂತನೆ ಮಾಡೋಣ. ಭಗವಂತ ಅವರಿಗೆ ಅನುಗ್ರಹ ಮಾಡಿ ಹೊರಡ್ತಾ ಇದ್ದಾನೆ. ಧರ್ಮರಾಜರು ಹೋಗಬೇಕು ಅಂತ ಕೃಷ್ಣ ಉಳಿಸ್ಕೋತಾ ಇದ್ದರು. ಧರ್ಮರಾಜರಿಗೆ ತುಂಬ ಸಂಕಟ ಪಾಪ. ಎಷ್ಟೊಂದು ಜನನ ಕೊಂದುಬಿಟ್ವಿ ನಾವು ಯುದ್ಧದಲ್ಲಿ. ತಂದೆ ತಾತಂದಿರಂತೆ ಇದ್ದಂಥ ಭೀಷ್ಮಾಚಾರ್ಯರು, ಗುರುಗಳಾದ ದ್ರೋಣಾಚಾರ್ಯರು, ಶಲ್ಯ, ಸೋದರ ಮಾವ, ನಮ್ಮ ಅಣ್ಣಂದಿರು, ದುರ್ಯೋಧನಾದಿಗಳು, ಮಕ್ಕಳು, ಅಭಿಮನ್ಯು ಮೊದಲಾದವರು ಎಷ್ಟೊಂದು ಜನನ ಕಳ್ಕೊಂಡ್ಬಿಟ್ಟೆ ನಾನು ರಾಜ್ಯಕ್ಕೋಸ್ಕರ ಅಂತ ಬಹಳ ಪಶ್ಚಾತ್ತಾಪ ಪಡ್ತಾ ಇರ್ತಕ್ಕಂಥ ಕಾಲದಲ್ಲಿ ಆಗ ಭೀಷ್ಮಾಚಾರ್ಯರ ಬಳಿಯಲ್ಲಿ ಕರ್ಕೊಂಡು ಹೋಗ್ತಾನೆ. ಭೀಷ್ಮಾಚಾರ್ಯರು ಅದನ್ನೇ ನಾವು ಅನುಶಾಸನ ಪರ್ವದಲ್ಲಿ ನೋಡ್ತಾ ಇರೋದು. ದಾನ ಧರ್ಮಾನ್, ರಾಜಧರ್ಮಾನ್, ಮೋಕ್ಷ ಧರ್ಮಾನ್, ವಿಭಾಗಶಃ ಸ್ತ್ರೀ ಧರ್ಮಾನ್, ಭಗವದ್ ಧರ್ಮಾನ್, ಸಮಾಸಂ ವ್ಯಾಸಯೋಗತಃ, ಧರ್ಮ ಅರ್ಥ ಕಾಮ ಮೋಕ್ಷ ವೈರಾಗ್ಯ ಎಲ್ಲವನ್ನೂ ನಾನಾ ಉಪಾಖ್ಯಾನಗಳನ್ನು ಭೀಷ್ಮಾಚಾರ್ಯರು ಉಪದೇಶ ಮಾಡ್ತಾರೆ. ಕಡೆಗೆ ಅವರಿಗೆ ಅಂತ್ಯಕಾಲ ಬಂತು ಅಂತ ಗೊತ್ತಾದಾಗ ತಮ್ಮ ಎದುರಿಗಿರ್ತಕ್ಕಂತಹ ಭಗವಂತನನ್ನ ಸ್ತೋತ್ರ ಮಾಡಿ ಭೀಷ್ಮಾಚಾರ್ಯರು ಮರಣವನ್ನು ಹೊಂದುತ್ತಾ ಇದ್ದಾರೆ. ಭಗವಂತ ಭೀಷ್ಮಾಚಾರ್ಯರಿಗೆ ಧರ್ಮರಾಜನ ಕೈಯಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಿಸಿ ದ್ವಾರಕಾಪಟ್ಟಣಕ್ಕೆ ಹೊರಡ್ತಾ ಇದ್ದಾನೆ. ಅತ್ಯಂತ ವೈಭವ ಭಗವಂತನದು. ಇಲ್ಲಿಂದ ಹೋಗುವಾಗ ವೈಭವದಿಂದ ಕಳಿಸ್ಕೊಡ್ತಾರೆ. ದ್ವಾರಕಾಪಟ್ಟಣದಲ್ಲಿ ಅವನನ್ನ ಬರಮಾಡಿಕೊಳ್ಳುವಾಗ ವೈಭವದಿಂದ ಮಾಡ್ಕೊಳ್ತಾರೆ. ಭಗವಂತನ ಆ ವೈಭವ ಅತ್ಯಂತ ವೈಭವ ಅದು. ಅದೆಲ್ಲ ಆದ ಮೇಲೆ ಈ ಶೌನಕಾದಿಗಳೆಲ್ಲ ಕೇಳ್ತಾರೆ, ಸ್ವಾಮಿ ಪರೀಕ್ಷಿತ್ ರಾಜನ ಜನ್ಮ ಹೇಳ್ರಿ, ಅವನು ಏನು ಅಮೋಘ ಕಾರ್ಯಗಳನ್ನು ಮಾಡ್ದ ಅದನ್ನು ಹೇಳ್ರಿ, ಅವನು ಹೇಗೆ ಮರಣ ಹೊಂದದ ಅದನ್ನ ಹೇಳ್ರಿ ಅಂದಾಗ ಈ ಕೂತು ಏನು ಮಾಡ್ತಾ ಇದೆ, ಮಾತೃಗರ್ಭ ಸುತೋ ವೀರ ಗತೋ ವೀರ ಸತತಾ ಮೃಗನಂದನ ಪ್ರದರ್ಶ ಪುರುಷಂ ಕಂಚಿತೋ ದಹ್ಯಮಾನೋ ಅಸ್ತ್ರ ತೇಜಸ. ಈ ತಾಯಿ ಉದರದಲ್ಲಿರ್ತಕ್ಕಂತಹ ಈ ಕೂಸು, ಆ ಕೂಸನ್ನ ನೋಡ್ತಾ ಇದೆ ಅದು ಪರಮಾತ್ಮನನ್ನ. ಅಂಗುಷ್ಟ ಮಾತ್ರ ಮಮಲಂ ಸ್ಫುರತ್ ಪುರಿಟ ಮೌಲಿನಂ. ಎಂತಹ ಅದ್ಭುತ ರೂಪ ಅದು. ಹೆಬ್ಬೆರಳ ಗಾತ್ರ ಇದೆ, ಫಳ 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 ಹೊಳಿತಾ ಇದೆ, ಕಿರೀಟ ಇಟ್ಕೊಂಡಿದೆ, ಕುಂಡಲ ಇಟ್ಕೊಂಡಿದೆ, ದೀರ್ಘ ಬಾಹುವ ಇದೆ, ಶಕ್ತಚಕ್ರ ಪದಾರ್ಥಧಾರಿಯಾಗಿದ್ದಾನೆ. ತನ್ನ ಗದೆಯನ್ನು ಗರ ತಿರುಗಿಸ್ತಾ ಆ ಬ್ರಹ್ಮಾಸ್ತ್ರ ಎಲ್ಲಿ ಬರುತ್ತೋ ಅದನ್ನು ತಡೆ ಹಿಡಿಬೇಕು ತನ್ನ ಗದೆಯಿಂದ. ಇಷ್ಟು ರಕ್ಷಣೆ ಮಾಡಿದ್ದಾನೆ. ಆಮೇಲೆ 9 ತಿಂಗಳಾದ ಮೇಲೆ 10ನೇ ತಿಂಗಳಲ್ಲಿ ಅಂತರ್ಧಾನ ಆಗುತ್ತೆ. ಭಗವಂತ ಅಂತರ್ಧಾನ ಆಗೋಬಿಟ್ಟಾಗ ಬಿತ್ತದು ಬ್ರಹ್ಮಾಸ್ತ್ರ ಕೂಸಿಗೆ. ಸತ್ತೇ ಹೋಗಿತ್ತದು, ಹಡದವಳು. ಆಮೇಲೆ ಭಗವಂತ ಮತ್ತೆ ಅದನ್ನು ಬದುಕಿಸ್ತಾ ಇದ್ದಾನೆ. ಬ್ರಹ್ಮಾಸ್ತ್ರನೂ ವ್ಯರ್ಥ ಆಗಲಿಲ್ಲ, ಕೂಸು ಕೂಡ ಬದುಕಿತು. ಬಹಳ ಸಂತೋಷ ಆಯಿತು. ವಿಷ್ಣುರಾತ ಅಂತ ನಾಮಕರಣ ಮಾಡಿ, ತ್ರಾತವೋ ಅನುಗ್ರಹಾರ್ಥಾಯ, ರಾತೋವೋ ಅನುಗ್ರಹಾರ್ಥಾಯ ವಿಷ್ಣುನಾ ಪ್ರಭ ವಿಷ್ಣುನ
ತಸ್ಮಾನ್ ನಾಮ್ನ ವಿಷ್ಣುರಾತ. ಪರೀಕ್ಷಿತ್ ರಾಜರಿಗೆ ವಿಷ್ಣುರಾತ ಅಂತ ಧರ್ಮರಾಜ ಇಟ್ಟ ಹೆಸರು. ಆಮೇಲೆ ಅವರಿಗೆ ಬಂದದ್ದು ಪರೀಕ್ಷಿತ ಅಂತ. ಎಲ್ಲ ಕಡೆ ಭಗವಂತನನ್ನ ಹುಡುಕ್ತಾ ಇದ್ರು ಅವರು, ಅದರಿಂದ ಪರೀಕ್ಷಿತ ಅಂತ ಬಂತು. ಅಥವಾ ಮುಂದೆ ಅವ್ರಿಗೆ ಗೊತ್ತಾಯ್ತು, ಮುಂದೆ ಅವರಿಗೆ ಶಾಪ ಬಂದಾಗ ಇವನು ತಕ್ಷಕನ ಅಂತ ಸರ್ಪದೃಷ್ಟಿ ಅನುಸಂಧಾಯಂ ಪರೀಕ್ಷೆತೆ ನರೇಶ್ಯ. ಆದ್ದರಿಂದ ಅವರಿಗೆ ಪರೀಕ್ಷಿತ ಅಂತ ಹೆಸರು ಬಂತು. ಮೊದಲು ಅವರಿಗೆ ವಿಷ್ಣುರಾತ ಅಂತ ಹೆಸರು. ಆಮೇಲೆ ರಾಜ್ಯಭಾರ ಮಾಡ್ತಾ ಇದ್ದಾರೆ. ವಿದುರರು ತೀರ್ಥಯಾತ್ರೆಗೆ ಹೋದಾಗ ಬಂದರು ಅವರು ಮಹಾನುಭಾವರು. ಮಹಾಭಾರತ ಯುದ್ಧ ಕಾಲದಲ್ಲಿ ವಿದುರರು ಇರಲಿಲ್ಲ, ಪಾಂಡವರ ಕಡೆನೂ ಇರಲಿಲ್ಲ, ಕೌರವರ ಕಡೆನೂ ಇರಲಿಲ್ಲ. ಅವರು ದುರ್ಯೋಧನದಿಂದ ಅವಮಾನಿತರಾಗಿ ವನವಾಸ ಕೊಟ್ಟೋಗಿದ್ರು. ಅಂದ್ರೆ ಎಲ್ಲ ಕಡೆ ಸಂಚಾರ ಮಾಡ್ತಾ ಇದ್ರು, ತೀರ್ಥಯಾತ್ರೆ ಮಾಡ್ತಾ ಮಹಾಭಾರತ ಯುದ್ಧ ಎಲ್ಲ ಮುಗಿದ ಮೇಲೆ ಧರ್ಮರಾಜ ರಾಜ್ಯಭಾರ ಮಾಡುವಾಗ ಬಂದ್ರು ಅವರು. ಸ್ವಾಗತ ಮಾಡಿದ ಧರ್ಮರಾಜ, ಗಾಂಧಾರಿ, ದ್ರೌಪದಿ ಎಲ್ಲರೂ ಮಾಡಿದ್ರು. ಯುಧಿಷ್ಠಿರ ಎಲ್ಲ ಕೇಳ್ದ, ಎಲ್ಲೆಲ್ಲಿ ಹೋಗಿದ್ರಿ, ಎಲ್ಲೆಲ್ಲಿ ಸಂಚಾರ ಮಾಡಿದ್ರಿ? ತೀರ್ಥಾನಿ ಕ್ಷೇತ್ರ ಮುಖ್ಯಾನಿ. ನಿಮ್ಮಂತಹ ಜ್ಞಾನಿಗಳಿಗೆ ತೀರ್ಥ ಸ್ನಾನನೇ ಬೇಕಾಗಿಲ್ಲ, ನೀವೇ ಒಂದು ತೀರ್ಥ. ತೀರ್ಥಿ ಕುರುವಂತಿ ತೀರ್ಥಾನಿ ಸ್ವಾತ್ಮಸ್ಥೇನ ಗದಾಮೃತ. ಆಮೇಲೆ ಇಷ್ಟೆಲ್ಲ ಸ್ವಾಗತ ಮಾಡಿದ ಮೇಲೆ ಧೃತರಾಷ್ಟ್ರರಿಗೆ ವೈರಾಗ್ಯನೇ ಇಲ್ಲ. ಅವನು ಭೀಮಸೇನ ದೇವರು ಕೊಟ್ಟಿರ್ತಕ್ಕಂಥ ಅನ್ನವನ್ನ ಆದತ್ತೇ ಗೃಹಪಾಲವತ್ತು, ನಾಯಿ ತಿಂದಂಗೆ ತಿಂತ ಅವರ ಮನೆಯಲ್ಲಿ ಬಿದ್ದಿದ್ದ. ವಿದುರರ ಉಪದೇಶದಿಂದ ಒಳ್ಳೆ ವೈರಾಗ್ಯ ಬಂದು ಅಹೋಮಹೀಯ ಸಾರ್ಜಿತೋ ಜೀವಿತಾಂಶ ಅಂತ ಹೇಳಿ ವೈರಾಗ್ಯ ಬರಲಿ ಅಂತ ಹೇಳಿ ಬೇಕಾದಷ್ಟು ಉಪದೇಶ ಮಾಡ್ತಾರೆ. ಧೃತರಾಷ್ಟ್ರ, ಗಾಂಧಾರಿ, ವಿದುರ ಇವರೆಲ್ಲ ಸಪ್ತಸ್ರೋತ ಅಂತ ಹಿಮಾಲಯ ಪರ್ವತಕ್ಕೆ ಹೋಗಿ ಉಪವಾಸಾದಿಗಳನ್ನು ಮಾಡಿ, ಯಜ್ಞಯಾಗಾದಿಗಳನ್ನು ಮಾಡಿ, ಪ್ರಾಣಾಯಾಮವನ್ನು ಮಾಡಿ, ಅಬ್ಬಕ್ಷರಾಗಿ ವಾಯುಭಕ್ಷರಾಗಿ ಪ್ರಾಣಾಯಾಮ ಪ್ರತ್ಯಾಹಾರಗಳನ್ನು ಮಾಡಿ ಭಗವಂತನ ಕಥೆಯನ್ನು ಕೇಳ್ತಾ ಯೋಗ ಸಮಾಧಿಯಿಂದ ಉತ್ಕೃಷ್ಟವಾಗಿರ್ತಕ್ಕಂತಹ ದೇಹವನ್ನು ಬಿಡ್ತಾ ಇದ್ದಾರೆ. ಧರ್ಮರಾಜನೂ ಕೂಡ ನಾರದರ ಉಪದೇಶದೊಂದಿಗೆ ಪರಮಾತ್ಮ ಪ್ರಯಾಣ ಮಾಡಿದ ಮೇಲೆ ನೀವು ಪ್ರಯಾಣ ಮಾಡಿಬಿಡಿ ಅಂತ ಹೇಳಿದ್ರು ಅವರು. ಹಾಗಾಗಿ ಪರಮಾತ್ಮ ದ್ವಾರಕಾಪಟ್ಟಣದಲ್ಲಿ ತಾನು ಪರಂಧಾಮಕ್ಕೆ ಹೋದ ಮೇಲೆ ಪಾಂಡವರು ಕೂಡ ಧರ್ಮರಾಜ, ಭೀಮ, ನಕುಲ ಸಹದೇವರು ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ಸ್ವರ್ಗಾರೋಹಣ ಪರ್ವ ಅಂತ ಮಹಾಭಾರತದಲ್ಲಿ ಬಹಳ ದೊಡ್ಡದಾಗಿ ಹೇಳುತ್ತಾರೆ. ದ್ರೌಪದಾದೇವಿ ಇವರೆಲ್ಲ ಹೋದ ಮೇಲೆ ಈ ಪರೀಕ್ಷಿತ್ ರಾಜರನ್ನ ಸಿಂಹಾಸನದಲ್ಲಿ ಕೂಡಿಸಿದ್ರು. ಪೌತ್ರೇ ಪವಿತ್ರ ಪಯಜಾಮಿ ಪೌತ್ರೇ ಧರಾಂ ನಿಧಾಯ ಸುರದೀಶು ತಾಪಂ ಕೀರ್ತಿಂ ತ್ರಿಲೋಕ್ಯಾಂ ಹೃದಯೇ ಮುಕುಂದಂ ಬೇಜೇ ಪದಂ ಸ್ವಂ ಸಹಜೈಶ್ಚ ಭೀಮಃ. ಧರ್ಮರಾಜರನ್ನು ಕೂಡಿಸಿದ್ರು. ಬೇಕಾದಷ್ಟು ಇವನು ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಇವನು ಪರೀಕ್ಷಿತ್ ರಾಜ ಸಿಂಹಾಸನದಲ್ಲಿ ಕೂತ್ಕೊಂಡ ಮೇಲೆ ಅಶ್ವಮೇಧ ಯಾಗ ಮಾಡಿದ. ಬೇಕಾದಷ್ಟು ಗಂಗಾ ತೀರದಲ್ಲಿ ಅಶ್ವಮೇಧ ಯಾಗವನ್ನು ಮಾಡಿ ಬೇಕಾದಷ್ಟು ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಟ್ಟ. ಕೃಪಾಚಾರ್ಯರನ್ನ ಪುರೋಹಿತರನ್ನಾಗಿ ಮಾಡಿಕೊಂಡು ಉತ್ತರನ ಮಗಳು ತನಯಾಂ ಉಪಯೇಮೆ ಇರಾವತಿ ಅಂತ ಹೇಳಿ ಇರಾವತಿಯನ್ನು ಲಗ್ನ ಮಾಡಿಕೊಂಡ. ಜನಮೇಜಯ ಮೊದಲಾಗಿರ್ತಕ್ಕಂತಹ 4 ಜನ ಮಕ್ಕಳು. ಒಂದು ಸಲ ಇವನು ಹೀಗೆ ಸಂಚಾರ ಮಾಡ್ತಾ ಇರುವಾಗ ಕಲಿ ಪ್ರವೇಶ ಮಾಡಿಬಿಟ್ಟಿದ್ದಾನೆ ಅಂತ ಗೊತ್ತಾಯ್ತು. ಕಲಿ ಬಂದ್ಬಿಟ್ಟಿದ್ದಾನೆ ನನ್ನ ರಾಜ್ಯಕ್ಕೆ ಅಂತ ದುರ್ಯೋಧನ ತೊಡೆ ಬರ್ಕೊಂಡು ಬಿದ್ದಾಗಿಂದ ಕಲಿಯುಗ ಪ್ರಾರಂಭವಾಯಿತು. ಭೀಮಸೇನ ದೇವರು ಕೃಷ್ಣ ಪರಮಾತ್ಮ ಹೊರಟ ಮೇಲೆ ಕಲಿ ಉಪಟಳ ಜಾಸ್ತಿ ಆಗುತ್ತೆ. ಇವನು ಬಂದಿದ್ದಾನೆ ನಮ್ಮ ರಾಜ್ಯಕ್ಕೂ ಬರೇ ನಮ್ಮ ದೇಶಕ್ಕೆ ಕಲಿ ಬಂದಿದ್ದಾನೆ ಅಂತ ಗೊತ್ತಾಯಿತು. ಯದಾ ಪರೀಕ್ಷಿತ್ ಕುರುಜಾಂಗಲೇ ವಸನ್ ಕಲಿಂ ಪ್ರವಿಷ್ಟಂ ನಿಜ ಚಕ್ರವರ್ತಿತೆ ನಿಶಮ್ಯ ವಾರ್ತಾಂ ಅನತಿ ಪ್ರಿಯಂ ತತಃಶರಾಸನಂ ಸಂಯುಗ ರೋಚನಾದದೆ. ಒಳ್ಳೆ ಅಲಂಕೃತವಾಗಿರ್ತಕ್ಕಂಥ ರಥದಲ್ಲಿ ಧನುಸ್ಸು, ಬಾಣ, ಬಿಲ್ಲು, ಒತ್ತಳಕ್ಕೆ ಎಲ್ಲ ತಗೊಂಡು ಕಲಿಯನ್ನು ನಿಗ್ರಹ ಮಾಡ್ತೀನಿ ಅಂತ ಹೊರಟೇ ಬಿಟ್ಟ ಮಹಾನುಭಾವ ಪರೀಕ್ಷಿತ್ ರಾಜ. ಭಗವಂತನ ವಿಶೇಷ ಸನ್ನಿಧಾನ, ವಾಯುದೇವರ ಸನ್ನಿಧಾನ ಇಲ್ಲದೆ ಇದ್ರೆ ಶಕ್ತಿ ಎಲ್ಲಿದೆ ಬರುತ್ತೆ? ಕಲಿಯನ್ನು ನಿಗ್ರಹ ಮಾಡೋದು ಅಂದ್ರೆ ಏನು? ಭದ್ರಾಶ್ವ, ಕೇತುಮಾಲ, ಭಾರತ, ಉತ್ತರ ಕುರುಗಂಡ, ಕಿಂಪುರುಷ ಎಲ್ಲ ಕಡೆ ಸಂಚಾರ ಮಾಡಿದ. ಎಲ್ಲೂ ಕಲಿ ಕಾಣಿಸ್ಲೇ ಇಲ್ಲ. ಎಲ್ಲ ಕಡೆ ಭಗವಂತನ ಭಜನೆ, ಎಲ್ಲ ಕಡೆ ಭಗವಂತನ ಸ್ಮರಣೆ, ಎಲ್ಲ ಭಗವಂತನ ಕಡೆ ಕೀರ್ತಿ, ಕೃಷ್ಣ ಮಹಾತ್ಮ ಸೂಚನ, ಪಾಂಡವರ ವರ್ಣನೆ ಎಲ್ಲ ಕಡೆ ನಡೀತಾ ಇದೆ. ಮತ್ತೆ ಬಂದ ಭರತ ದೇಶಕ್ಕೆ ಸರಸ್ವತಿ ನದಿ ತೀರದಲ್ಲಿ ಒಂದು ದೃಶ್ಯ ನೋಡ. ಧರ್ಮ ಪದೈಕೇನ ಚರನ್ ವಿಚ್ಛಾಯಾಂ ಉಪಲಭ್ಯಗಾಂ. ಎತ್ತು ಒಂದೇ ಕಾಲಿನಲ್ಲಿ ನಿಂತ್ಕೊಂಡಿದೆ. ಅದು ಒಂದು ಹಸು ಅಳುತ್ತಾ ಇದೆ. ಅದೆರಡು ಸಂಭಾಷಣೆ ಮಾಡ್ತಾ ಇದೆ ಅಳುತ್ತಾ. ಆ ಗೋಮಿಥುನವನ್ನ ಒಬ್ಬ ರಾಜನ ವೇಷದಲ್ಲಿ ಇರ್ತಕ್ಕಂತಹ ಶೂದ್ರ ಬಾರಿ ಬಾರಿ ಒದೀತಾ ಇದ್ದಾನೆ. ಅಳುತ್ತಾ ಇದೆ, ಒದೀತಾ ಇದ್ದಾನೆ.
ನೋಡ್ದ ಇವನು, ಇದೇನಿದು ಹಸುವನ್ನು ಒದೆಯೋದು ಅಂದ್ರೇನು ಕಾಲಿಂದ, ಇವನೇ ಇರಬೇಕು ಅಂತ ಹೇಳಿ, ಇವನೇ ಕಲಿ ಇರಬೇಕು ಅಂತ ಹೇಳಿ ಖಡ್ಗ ತೆಗೆದುಬಿಟ್ಟ. ಅವನು ಕಲಿನೇ ಆಗಿದ್ದ. ತನ್ನ ರಾಜವೇಷವನ್ನ ಬಿಚ್ಚಿ ಗಟ್ಟಿಯಾಗಿ ಪರೀಕ್ಷಿತನ ಕಾಲು ಹಿಡ್ಕೊಂಡ. ತಪ್ಪಾಯ್ತು, ಕ್ಷಮಾ ಮಾಡ್ರಿ ಅಂತ. ಆಗ ಪರೀಕ್ಷಿತ್ ರಾಜ ಹೇಳ್ತಾನೆ, ನಾವೆಲ್ಲ ಪಾಂಡವ ವಂಶದವರು, ನತೆ ಗುಡಾಕೇಶ ಯಶೋಧರಾಣ ಬದ್ಧಾಂಜಲೆ ಭಯಮಸ್ತಿ ಕಿಂಚಿತ್. ಹೇಳು, ಶರಣಾಗತರಾದವ್ರನ್ನ ನಾವು ಸಂಹಾರ ಮಾಡಲ್ಲ, ನಾವು ಪಾಂಡವರ ವಂಶದವರು. ಆದರೆ ನವರ್ತಿತವ್ಯಂ, ನೀನು ಇರಬಾರದು, ನನ್ನ ರಾಜ್ಯದಲ್ಲಿ ನೀನು ಇರಬಾರದು. ನೀನಿದ್ರೆ ಏನ್ ಮಾಡ್ತೀಯ, ಮೊದಲು ನರದೇವೇಶು, ನನ್ನೊಳಗೆ ಪ್ರವೇಶ ಮಾಡ್ತೀಯ, ನೀನು ರಾಜರನ್ನ ಕೆಡಿಸ್ಬಿಡ್ತೀಯ. ರಾಜರ ಕೆಟ್ಟೋದ್ರೆ ಪ್ರಜೆಗಳು ಕೆಟ್ಟೋಗ್ತಾರೆ. ನನ್ನ ಕೈಲಿ ಅಧರ್ಮ ಮಾಡಿಸ್ತೀಯ, ನೀನು ಸುಳ್ಳು ಹೇಳಿಸ್ತೀಯ, ಲೋಭ ಮಾಡಿಸ್ತೀಯ, ಕಳ್ಳತನ ಮಾಡಿಸ್ತೀಯ, ಕಲಹ ಮದ ಎಲ್ಲ ಮಾಡಿಸ್ತೀಯ. ನವರ್ತಿತವ್ಯ, ನೀನು ಇರಬಾರ್ದು. ಇದು ದೊಡ್ಡ ಜ್ಞಾನಿಗಳ ಕ್ಷೇತ್ರ, ಬ್ರಹ್ಮಾವರ್ತ ಅಂತ ಕರೀತಾರೆ. ಯಜ್ಞಯಾಗಗಳು ಮಾಡೋ ಜಾಗ ಇದು, ನೀನು ಇಲ್ಲಿ ಇರಬಾರದು, ಕೊಟ್ಟೋಗ್ಬಿಡು. ಅವನು ಕೇಳ್ದ, ಎಲ್ಲಿ ಹೋಗ್ಬೇಕು ನಾನು? ಎಲ್ಲ ಕಡೆ ನೀವೇ ಇದ್ದೀರಾ, ಇಡೀ ಭೂಮಂಡಲಕ್ಕೆ ಚಕ್ರವರ್ತಿಗಳು ನೀವು, ಎಲ್ಲೆಲ್ಲಿ ಹೋದರೂ ಕೂಡ ನೀವೇ ಕಾಣಿಸ್ತೀರ ನನಗೆ. ಇದು ನಾನು ಇರಲೇಬೇಕು, ಎಲ್ಲೋ ಒಂದು ಕಡೆ ನೀವೇ ಒಂದು ಜಾಗ ತೂರ್ತ ಮಾಡಿಬಿಡಿ. ಆಗ ಅವ್ರು ಹೇಳ್ದ, ದ್ಯೂತಂ, ಇಷ್ಟು ಜಾಗದಲ್ಲಿ ನೀನಿರು, ನಿಂಗೆ ಅವಕಾಶ ಮಾಡಿಕೊಡ್ತೀನಿ. ಕಲಿಯುಗ ಆದ್ದರಿಂದ ಹಂಗೆ ನಿರ್ನಾಮ ಮಾಡೋಕ್ಕಾಗೋದಿಲ್ಲ, ಭಗವಂತನ ಇಚ್ಛೆ ಇಲ್ಲ, ಕಲಿಯುಗ ಬರಬೇಕು ಅಂತಿದೆ. ಆದ್ದರಿಂದ ದ್ಯೂತಂ, ಎಲ್ಲಿ ಜೂಜಾಡ್ತಾರೋ ಅಲ್ಲಿ ಇದ್ಬಿಡು ನೀನು. ಪಾನಂ, ಎಲ್ಲಿ ಮದ್ಯಪಾನ ಮಾಡ್ತಾರೋ ಅಲ್ಲಿರು. ಸ್ತ್ರೀಯ, ದುಷ್ಟ ಸ್ತ್ರೀಯರು ವೇಶ್ಯಾವಾಟಿಕೆಯಲ್ಲಿರುತ್ತೆ ಅಲ್ಲಿರು. ಸೂನ, ತಿನ್ನಬೇಕು ಅಂತ ಪ್ರಾಣಿ ಹಿಂಸೆ ಮಾಡ್ತಾರಲ್ಲ ಅಲ್ಲಿರು. ಅಧರ್ಮ ಚತುರ್ವಿಧ, ಇಲ್ಲ ಇನ್ನೂ ಒಂದು ಜಾಗ ಕೊಟ್ಬಿಡ್ರಿ, ಜಾತರೂಪಂ, ಬಂಗಾರದಲ್ಲಿರು ಅಂತ ಕೊಟ್ಟುಬಿಟ್ರು. ಇಷ್ಟು 5 ಜಾಗ. ಸುಳ್ಳು, ಮದ, ಆಸೆ, ವೈರ, ಜಗಳ ಇಷ್ಟು ಹುಟ್ಟಿಸುತ್ತೆ. ಈ ಸ್ಥಾನವನ್ನು ಕೊಟ್ಟು ಇನ್ನು ಇಲ್ಲೇ ಇರಬೇಕು ನೀನು ಅಂತ ಹೇಳಿ ತೃಪ್ತಿ ಮಾಡತಕ್ಕಂತಹ ಮಹಾನುಭಾವ. ಆ ಧರ್ಮ ಏನು 3 ಕಾಲು ಮುರ್ಕೊಂಡಿತ್ತು, ಎತ್ತಿನ ರೂಪದಲ್ಲಿದ್ದ ಧರ್ಮ, ಅದಕ್ಕೆ ಇನ್ನು 3 ಕಾಲು ಸೋರಿಸ್ತಾರೆ. ತಪ, ಶೌಚ, ದಯ, ಸತ್ಯ ಅಂತ 4 ಪಾದ ಧರ್ಮ. ಕಲಿಯುಗದಲ್ಲಿ 1 ಪಾದ ಇರೋದು. ಆ 3 ತಪಸ್ಸು ಹೊಟ್ಟೋಗಿತ್ತು, ಶೌಚ ಹೊಟ್ಟೋಗಿತ್ತು, ದಯ ಹೊಟ್ಟೋಗಿತ್ತು. ಈ 3 ಕಾಲಗಳನ್ನು ಜೋಡಿಸಿ ಅರ್ಥಾತ್ ಚತುರ್ಪಾದ ಧರ್ಮವನ್ನು ನಡೆಸ್ತಾ ಇದ್ದಾನೆ ಮಹಾನುಭಾವ. ಹೀಗೆ ಸಂಚಾರ ಮಾಡ್ತಾ ಮಾಡ್ತಾ ಒಮ್ಮೆ ಬೇಟೆ ಹೋದ, ಬಹಳ ಬಾಯಾರಿಕೆ ಆಗೋಯ್ತು. ದೂರ ಬಂದ್ಬಿಟ್ಟ, ಒಂದು ಜಿಂಕೆಯನ್ನು ಅಟ್ಟಿಸ್ಕೊಂಡು ದೂರ ಬಂದ್ಬಿಟ್ಟ. ಅದು ಅಟ್ಟಿಸ್ಕೊಂಡು ಬಂದ್ಬಿಡ್ತು. ಆಮೇಲೆ ಅವನಿಗೆ ಬಾಯಾರಿಕೆ ಆಗೋಯ್ತು, ಹಸುವೆ ಬಾಯಾರಿಕೆ ಆಗೋಯ್ತು. ಅಭೂತಪೂರ್ವ ಸಾಹಸ. ಅಲ್ಲಿ ಎಲ್ಲೂ ನೀರೇ ಇಲ್ಲ, ಸುತ್ತಲೂ ನೋಡ್ತಾನೆ, ನೀರಿಲ್ಲ, ಬಾಯಾರಿಕೆ ಆಗೋಇದೆ, ಗಂಟಲು ನಾಲ್ಗೆ ಎಲ್ಲ ಒಣಗೋಗ್ತಾ ಇದೆ. ಒಬ್ಬ ಮುನಿಗಳ ಆಶ್ರಮವನ್ನ ಪ್ರವೇಶ ಮಾಡಿದ. ಅದೊಂದು ಆಶ್ರಮ ಕಂಡು, ಓ ಇಲ್ಲಿ ನೀರಿರುತ್ತೆ. ನೋಡ್ತಾನೆ, ಅಲ್ಲಿ ಋಷಿಗಳು ಕೂತ್ಕೊಂಡು ತಪಸ್ಸು ಮಾಡ್ತಾ ಇದ್ದಾರೆ, ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದಾರೆ. ಶಾಂತಂ ಮಿಲಿತಲೋಚನಂ, ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಅವರು. ಇವನ್ನ ಬಾ ಅನ್ಲಿಲ್ಲ, ಒಳಗಡೆ ಕೂತ್ಕೊ ಅನ್ಲಿಲ್ಲ, ಚಾಪೆ ಹಾಕ್ಲಿಲ್ಲ, ನೀರ್ ಬೇಕು ಅಂದಿಲ್ಲ, ಕೇಳಲೇ ಇಲ್ಲ ಇವನನ್ನ. ಅವ್ರಿಗೆ ಗೊತ್ತೂ ಇಲ್ಲ. ಅವರು ಬ್ರಹ್ಮಭೂತಂ, ಭಗವಂತನನ್ನೇ ಚಿಂತನೆ ಮಾಡ್ತಾ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿದ್ದಾರೆ. ಕೂದಲೆಲ್ಲ ಕೆದರೋಗಿದೆ, ರೌರವೇಣ ಅಜಿನೇನಕ ಕೃಷ್ಣಾಂಜನ ಮೇಲೆ ಕೂತಿದ್ದಾರೆ. ಇವನಿಗೆ ಗಂಟ್ಲು ಒಣಗಕ್ಕೆ ಶುರು ಆಯಿತು. ಏನು ಹಸುವೆ ಬಾಯಾರಿಕೆ ಜಾಸ್ತಿ ಆಗೋಯ್ತು. ಅವನಿಗೆ ನೀರು ಕೊಡ್ಲಿಲ್ಲ, ಫಲ ಹಣ್ಣುಗಿಣ್ಣು ಕೊಡ್ಲಿಲ್ಲ, ಕೂತ್ಕೋ ಅಂತ ಹೇಳಿಲ್ಲ. ಕೋಪ ಬಂದ್ಬಿಡ್ತು. ಅಭೂತಪೂರ್ವ, ಹಿಂದೆ ಎಂದೂ ಬಂದಿರಲಿಲ್ಲ ನೋಡ್ರಿ ಆ ಕಲಿಯ ಪ್ರಭಾವ. ಮತ್ಸರ ಮನ್ಯು ಬಂದ್ಬಿಡ್ತು. ಹೋಗುವಾಗ ವಾಪಸ್ ಏನು ಮಾಡಿದ ಅವನು? ಬ್ರಹ್ಮರ್ಷಿ ಹಂಸೆ ಗತಾಸು ಉರಗಂ ಋಷಿ, ಅಲ್ಲಿ ಸತ್ತು ಬಿದ್ದಿರ್ತಾ, ಸುಮ್ಮನೆ ಹೋಗಬಾರ್ದಾಯ್ತಾ ನೋಡ್ರಿ. ಅದೇ ಕಲಿ ಪ್ರಾರಂಭ ಮಾಡೋದು. ಈ ಬ್ರಾಹ್ಮಣನಿಗೆ ಅವಮಾನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿ ಸತ್ತ ಹಾವಿತ್ತು, ಅದನ್ನು ತೆಗೆದು ಅದನ್ನು ಧನಸ್ಸಿನ ತುದಿಯಿಂದ ತೆಗೆದು ಅವನ ಕುತ್ತಿಗೆ ಹಾಕಿಕೊಂಡು ಹೋಗುವಾಗ ಅವ್ರಿಗೇನು ಗೊತ್ತೇ ಇಲ್ಲ. ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲೇ ಅವರ ಮಗನಿಗೆ ಗೊತ್ತಾಯ್ತು. ಆ ಹುಡುಗರೆಲ್ಲ ಹೇಳಿದ್ರು, ಏನೋ ನಿಮ್ಮ ಅಪ್ಪನ ಕೊರಳಿಗೆ ಯಾರೋ ಮಗ ಅಂತ ಸತ್ತ ಹಾವನ್ನ ಹಾಕ್ಬಿಟ್ಟಿದ್ದಾರೆ. ಕೋಪ ಬಂದ್ಬಿಟ್ಟು ಅವ್ರಿಗೆ. ಇತೋ ಲಂಘಿತ ಮರ್ಯಾದಂ ತಕ್ಷಕ ಸಪ್ತಮೇ ಹನಿ ರಕ್ಷತಿ ಸ್ಪಗುಲಾಂಗಾರಂ ಚೋದಿತೋ ಮೇ ಪಿತೃಗ್ರಹ ದ್ರೋಹಂ. ಅಲ್ಲೇ ದರ್ಬೆ ಹಾಕೊಂಡ ಕೌಶಿಕ್ಯಪ ದರ್ಬೆ ಹಾಕೊಂಡು ಶ್ರೋತ್ರಾಚಮನ ಮಾಡಿದ್ರು. ವಾಗ್ವಜ್ರಂ ವಿಸರ್ಜ, ಶಾಪ ಕೊಟ್ಟೇ ಬಿಟ್ರು.
ಯಾರು ಮರ್ಯಾದೆಯನ್ನು ಮೀರಿ ಒಳಗಡೆ ಬಂದು ನಮ್ಮ ತಂದೆಯನ್ನು ಮುಟ್ಟಿ ಅವರ ಕೊರಳಿಗೆ ಸತ್ತ ಹಾವನ್ನು ಹಾಕಿದ್ದಾರೆ. ಇವತ್ತಿನಿಂದ 7ನೇ ದಿವಸದಲ್ಲಿ ನನ್ನ ಶಾಪದಿಂದ ಪ್ರಚೋದಿತನಾದ ತಕ್ಷಕನಿಂದ ಕಚ್ಚು ಪ್ರಾಣ ಹೋಗಲಿ, ಅವ್ರನ್ನ ಸಂಹಾರ ಆಗಲಿ ಅಂತ ಶಾಪನೆ ಕೊಟ್ಬಿಟ್ರು. ಆಮೇಲೆ ಹೋಗಿ ತಂದೆ ಹತ್ರ ಕೇಳುತ್ತಾರೆ, ಎಲ್ಲ ಹೇಳಿದ್ರು. ಆಗ ಹೇಳಿದ್ರು, ಹಿಂಗೆ ಶಾಪ ಕೊಟ್ಬಿಟ್ಟೆ ಎಂದಾಗ ಶಮೀಕೃಷ್ಣರು ಹೇಳ್ತಾರೆ, ತಪ್ಪು ಮಾಡ್ಬಿಟ್ಟು ಕುಸು, ತಪ್ಪು ಮಾಡ್ಬಿಟ್ಟು ಹಂಗೆ ಮಾಡಬಾರ್ದಾಯಿತು. ಎಂತಹ ಮಾನವಾವ ಅವನು. ಅರಕ್ಷಮಾಣೆ ನರದೇವನಾಮಿ ರಥಾಂಗಪಾಣ ವಯಮಂಗಲೋಕ. ಯಾರೇನೋ ಗೊತ್ತಿದ್ದವರು ಈ ದೇಶವನ್ನ ಆಳ್ತಾ ಇರ್ತಕ್ಕಂಥ ಚಕ್ರವರ್ತಿಯವನು ಅವನು ಆಳ್ತಾ ಇರೋದಕ್ಕೆ ನಾವಿಲ್ಲಿ ನೆಮ್ಮದಿಯಿಂದ ತಪಸ್ ಮಾಡ್ತಾ ಇರೋದು. ಇಲ್ಲದೆ ಇದ್ರೆ ಕಳ್ಳರು ಬರ್ತಾ ಇದ್ರು, ಶತ್ರುಗಳು ಬರ್ತಾ ಇದ್ರು. ಹಿಂಗೆ ಏಕಾಂತ ಚಿತ್ತದಿಂದ ತಪಸ್ ಮಾಡಕ್ಕಾಗತ್ತ? ಕೃಷ್ಣ ಭಕ್ತ ತಾಯಿಯ ಗರ್ಭದಲ್ಲಿರುವಾಗ ಭಗವಂತನನ್ನು ನೋಡಿದವನು, 3 ಅಶ್ವಮೇಧ ಯಾಗ ಮಾಡಿದವನು, ಪಾಂಡವರ ವಂಶಸ್ಥ, ಪಾಂಡವರ ಮೊಮ್ಮಗ. ಇವ್ರು ಕೊಡಬಾರ್ದಾಯ್ತು ನಿನ್ ಶಾಪ. ಏನೋ ಒಂದು ತಪ್ಪು ಮಾಡ್ದ ಸಣ್ಣದು, ಅದಕ್ಕೆ ಚಿಕ್ಕ ಶಿಕ್ಷೆ ಕೊಡಬೇಕೇ ಹೊರತು ಪ್ರಾಣ ಹೋಗಲಿ ಅಂತ ನೀನು ಮರಣ ಶಿಕ್ಷೆಯನ್ನು ಕೊಟ್ಬಿಟ್ಟಿಯಲ್ಲ, ತಪ್ಪು. ಪಾಪಂ ಕೃತಂ ತದ್ ಭಗವಾನ್ ಸರ್ವತ್ಮಾಕ್ಷಂತು ಮಹ. ಸ್ವಾಮಿ, ನಮ್ಮ ಹುಡುಗ ತಪ್ಪು ಮಾಡ್ಬಿಟ್ಟಿಯಾನೆ, ಕ್ಷಮಾ ಮಾಡಿಬಿಡು ಅಂತ ಹೇಳಿ ತಮ್ಮ ಶಿಷ್ಯನ ಕೈಯಲ್ಲಿ ಅವ್ರು ಹೇಳಿ ಕಳಿಸ್ತಾರೆ. ಇನ್ನು 7 ದಿವಸಕ್ಕೆ ನಿಮಗೆ ತಕ್ಷಕನಿಂದ ಕಚ್ಚಲ್ಪಡ್ತೀಯ, ಪ್ರಾಣ ಹೋಗುತ್ತೆ ಎಂದಾಗ ಇವನು ಮಹಾನ್ ಭಾವ. ಹಿಂದೆ ಸಾರೋದ್ಧಾರ ಕಾಲದಲ್ಲಿ ಹೇಳಿದ್ದೆ, ಇವನಿಗೆ ಶಾಪ ಗೊತ್ತಾಗಕ್ಕಿಂತ ಮುಂಚೆನೆ ಇವನಿಗೆ ಪಶ್ಚಾತ್ತಾಪ ಬಂದ್ಬಿಡ್ತು ನೋಡಿ. ಅದೇ ಸಜ್ಜನರು ಪ್ರಾರಬ್ಧವಶಾತ್ ಏನಾದರೂ ತಪ್ಪು ಮಾಡಿಬಿಟ್ರೆ ತುಂಬಾ ಪಶ್ಚಾತ್ತಾಪ ಪಡ್ಬಿಡ್ತಾರಂತೆ. ಹಿಂಗೆ ಮಾಡಬಾರ್ದಾಯ್ತು, ಹಿಂಗೆ ಮಾಡಿಬಿಟ್ಟೆ, ನಾನು ತಪ್ಪಾಗೋಯ್ತು, ನನಗೆ ಶಿಕ್ಷೆ ಆಗಬೇಕು ಕೇಳ್ತಾನ ಅವನು. ಅಹೋಮಯ ನೀಚಮನಾರ್ಯವತ್ಕೃತಂ, ಏನಿಂತ ಕೆಲಸ ಮಾಡಿಬಿಟ್ಟೆ. ಪಾಪ ಅವ್ರಿಗೆ ಏನೂ ಗೊತ್ತಿಲ್ಲ, ಏನೋ ಪಾಪ ಇಲ್ಲ, ಶುದ್ಧರಾದ ಗೂಢ ತೇಜಸ್ಕರಾದ ಆ ಬ್ರಾಹ್ಮಣನ ಕುತ್ತಿಗೆಗೆ ಸಪ್ತ ಹಾವನ್ನು ಹಾಕ್ಬಿಟ್ನಲ್ಲ. ಅವರಿಗೆ ಅವಮಾನ ಮಾಡೋದು ಒಂದೇ, ಪರಮಾತ್ಮನಿಗೆ ಅವಮಾನ ಮಾಡೋದು ಒಂದೇ. ಇವತ್ತೇ ನನ್ನ ರಾಜ್ಯ, ಕೋಶ, ಆನೆ, ಕುದುರೆ, ರಥ, ಕಾದಾಳು, ಅರಮನೆ, ಉಪ್ಪರಿಗೆ ಎಲ್ಲ ಬ್ರಾಹ್ಮಣರ ಕ್ರೋಧಾಗ್ನಿಯಿಂದ ಸುಟ್ಟು ಹೋಗಲಿ, ಇನ್ಮೇಲೆ ಇಂಥ ಕೆಲಸ ಮಾಡಬಾರದು ಅಂತ ಬುದ್ಧಿ ಆಗಲಿ ಅಂತ ಹೇಳಿ ತಾನೇ ಪಶ್ಚಾತ್ತಾಪ ಪಟ್ಕೋತಾ ಇದ್ದಾನೆ. ಅಷ್ಟೊತ್ತು ಬಂದು ಆ ಶಿಷ್ಯರು ಹೇಳಿದ್ರು, ನಿನಗೆ ಮರಣ ಬಂದಿದೆ ಅಂತ. ಒಳ್ಳೇದಾಯ್ತು ಅಂತ ಸಾಧು ಮೇನೆ, ಒಳ್ಳೇದೇ ಆಯ್ತು ನನಗೆ ಅಂತ ಹೇಳಿ ಆ ಕ್ಷಣದಲ್ಲಿ ರಾಜಲಾಂಛನವನ್ನೆಲ್ಲ ಬಿಚ್ಚಿ ಸೀದಾ ತನ್ನ ಅರಮನೆಯನ್ನ ಬಿಟ್ಟು ಭಗವಂತನ ಪದಾರ್ವೇದಗಳನ್ನು ಚಿಂತನೆ ಮಾಡುತ್ತಾ ಗಂಗಾ ಪ್ರವಾಹಕ್ಕೆ ಬರ್ತಾ ಇದ್ದಾನೆ. ಯಾವೈಲ ಶಕ್ತಿ ತುಳಸಿ ವಿಮಿಶ್ರ ಕೃಷ್ಣಾಂಗ್ರಿ ರೇಪ್ಯಾದಿಕಾಂಬು ನೇತ್ರಿ. ಯಾವಾಗ ನಮ್ಮ ರಾಜ ಪರೀಕ್ಷಿತ್ ರಾಜ ಪ್ರಾಯೋಪವೇಶವನ್ನು ಕೈಗೊಂಡಿದ್ದಾನೆ, ಆಮರಣ ಉಪವಾಸವನ್ನು ಕೈಗೊಂಡಿದ್ದಾನೆ ಅಂತ ಗೊತ್ತಾದಾಗ ಎಲ್ಲ ಋಷಿಗಳು ತಂಡೋಪತಂಡರಾಗಿ ಬರ್ತಾ ಇದ್ದಾರಂತ. ಅತ್ರಿ, ವಸಿಷ್ಠ, ಚವನ, ಶರದ್ವಾನ್, ಅರಿಷ್ಟನೇಮಿ, ಭೃಗು, ಅಂಗಿರ, ಪರಾಶರು, ಗಾದಿಸುತ ಅಂದ್ರೆ ವಿಶ್ವಾಮಿತ್ರ ಋಷಿಗಳು, ವೇದವ್ಯಾಸ ದೇವರು, ಮೇಧಾತಿಥಿಗಳು, ಆಷ್ಟಿಷೇಣ, ಭರದ್ವಾಜ, ಮುದ್ಗಲ, ಗೌತಮ, ಮೈತ್ರೇಯ, ಊರ್ವ, ಕಣ್ವ, ಕುಂಭಯೋನಿ ಅಂದರೆ ಅಗಸ್ತ್ಯ ಋಷಿಗಳು, ನಾರದರು, ದೇವಋಷಿಗಳು, ಬ್ರಹ್ಮ ಋಷಿಗಳು, ರಾಜ ಋಷಿಗಳು ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲರನ್ನೂ ಸ್ವಾಗತ ಮಾಡ್ದ, ಕೂಡಿಸ್ದ, ಒಳ್ಳೆ ಭವನವನ್ನ ನಿರ್ಮಾಣ ಮಾಡಿಕೊಂಡ, ಪ್ರಾಚುರ್ಯಕ್ಕೆ ದರ್ಬೆಯನ್ನು ಹಾಕೊಂಡ, ಅದರ ಮೇಲೆ ಕೂತ್ಕೊಂಡ. ನೀವೆಲ್ಲ ಇಲ್ಲೇ ಇರಬೇಕು, ನನಗೆ ತತ್ವೋಪದೇಶ ಮಾಡಬೇಕು, ಒಬ್ಬ ಮನುಷ್ಯ ಪ್ರಾಣ ಹೋಗೋ ಕಾಲಕ್ಕೆ ಏನ್ ಚಿಂತನೆ ಮಾಡಬೇಕು ಇದನ್ನೆಲ್ಲ ಹೇಳಬೇಕು ಅಂತ. ಅವರೆಲ್ಲ ಸುಮ್ಮನೆ ಇದ್ರು. ಅಷ್ಟೊತ್ತು ಬಂದ್ರೆ ಇವರು ತತ್ರಾಭವತ್ ಭಗವನ್ ವ್ಯಾಸಪುತ್ರ ಯದೃಚ್ಛಯಾಗಾಮಟಮಾನಪೇಕ್ಷ ಅಲಕ್ಷಲಿಂಗೋ ನಿಜಲವತುಷ್ಟ ವೃತಶ್ಚ ಬಾಲೈರವಭೂತವೇಷ. ಭಗವಂತನ ಇಚ್ಛೆಯಿಂದ ಬರ್ತಾ ಇದ್ದಾರೆ ವೇದವ್ಯಾಸ ದೇವರ ಮಕ್ಕಳು. ಅಲಕ್ಷಲಿಂಗ, ಯಾವ ಗುರುತು ಸಿಗಲ್ಲ, ಯಾವ ಆಶ್ರಮಕ್ಕೆ ಸೇರಿದವರು ಅಂತಾನೆ ಗೊತ್ತಾಗಲ್ಲ, ಅವಧೂತರು, ಏನು ಅಪೇಕ್ಷೆ ಇಲ್ಲ. ಅದನ್ನೆಲ್ಲ ಸಾರೋದ್ಧಾರಕಾರರು ಹೇಳಿದ್ದಾರೆ. ಅದನ್ನ ಶುಕಾಗಮನ ಪ್ರಕರಣ. 16 ವರ್ಷದ ತರುಣ ಪ್ರಾಯರು ಯಾವಾಗಲೂ ಹಂಗೆ ಇರ್ತಾರಂತೆ ನೋಡ್ರಿ. ಅವರು ಒಳ್ಳೆ ಸುಕುಮಾರ ಪಾದ, ಒಳ್ಳೆ ಕೋಮಲವಾದ ಕಾಲುಗಳು, ಕೈಗಳು, ಬಾಹುಗಳು, ಕಪೋಲಗಳು, ಒಳ್ಳೆ ಸುಂದರವಾದ ಕಣ್ಣುಗಳು, ಎರಡೂ ಒಂದೇ ಸಮನಾಗಿರ್ತಕ್ಕಂತಹ ಕಿವಿಗಳು, ಒಳ್ಳೆ ಸುಂದರವಾಗಿರ್ತಕ್ಕಂತಹ ಕುತ್ತಿಗೆ, ಎತ್ತರವಾದ ವಕ್ಷಸ್ಥಳ, ತನೂದರ, ತೆಳ್ಳಗಿರ್ತಕ್ಕಂಥ ಉದರ, ತ್ರಿವಳೆಯಿಂದ ಕೂಡಿರ್ತಕ್ಕಂಥದ್ದು, 28 ಸಲ್ಲಕ್ಷಣ ದಿಗಂಬರರಾಗಿದ್ದಾರೆ, ಗುಂಗುರು ಕೂದಲಿಂದ ಕೂಡಿದ್ದಾರೆ.
ಭಗವಂತನನ್ನು ಚಿಂತನೆ ಮಾಡ್ತಾ ಬರ್ತಾ ಇದ್ದಾರೆ. ತಾನೇ ಬಂಗಾರದ ತಟ್ಟೆಯಲ್ಲಿ ಪೂಜಾ ಸಾಮಗ್ರಿಗಳನ್ನು ತಗೊಂಡು ಅವರಿಗೆ ಪೂಜೆ ಮಾಡಿದ, ಒಳ್ಳೆ ಆಸನದಲ್ಲಿ ಕೂಡಿಸಿದ. ಪ್ರಶಾಂತ ಮಾಸೀನ ಮಕುಂಠ ಮೇಧಸ ಮುನಿಂ ನೃಪೋ ಭಾಗವತೋಪ್ಯಮೇತ್ಯ ಪ್ರಣಮ್ಯ ಮೂರ್ಧಾ ವೈತಕೃತಂಜಲಿ ನತ್ವಾಗಿರ ಸುಂದತಯಾನ್ವ ಪೃಚ್ಛತ್. ಭಕ್ತಿಯಿಂದ ಕೇಳ್ತಾ ಇದ್ದಾನೆ, ನಮಸ್ಕಾರ ಮಾಡಿದ. ನಮ್ಮ ಪುಣ್ಯ ಸ್ವಾಮಿ, ನಿಮ್ಮಂತಹ ಜ್ಞಾನಿಗಳು ಅಂತ್ಯಕಾಲಕ್ಕೆ ಬಂದಿದ್ದೀರಾ. ನಿಮ್ಮ ದರ್ಶನ, ನಿಮ್ಮ ಸ್ಮರಣೆ ನಮ್ಮನ್ನ ಪಾವನ ಮಾಡುತ್ತೆ. ನಿಮ್ಮ ಸ್ಮರಣೆಯೇ ಪಾವನ ಮಾಡುತ್ತೆ. ಕಿಂ ಪುನರ್ ದರ್ಶನ ಸ್ಪರ್ಶನ ಪಾದ ಶೌಚ ಆಸನಾದಿವಿ. ನಮ್ಮ ಪಾಂಡವರ ಪುಣ್ಯ ಇವತ್ತು, ನಮ್ಮ ಹಿರಿಯರ ಪುಣ್ಯ ನೀವು ಬಂದದ್ದು. ನಿಮ್ಮನ್ನ ನಾನು ಪ್ರಶ್ನೆ ಮಾಡ್ತೀನಿ. ಒಬ್ಬ ಮನುಷ್ಯ ಸಾಯ್ತಕ್ಕಂತಹ ಒಬ್ಬ ಮನುಷ್ಯ, ಇನ್ನೇನು ಗೊತ್ತಾಗೋಗಿದೆ ಅವನಿಗೆ ಮರಣ, ಯಾವಾಗ ಸಾಯ್ತೀನಿ ಅಂತ ಗೊತ್ತಾಗೋಗ್ತಿದೆ ಅಂತ ಏನು ಮಾಡಬೇಕು? ಅತಃ ಪೃಚ್ಛಾಮಿ ಸಂಸಿದ್ಧಂ ಯೋಗಿನಾಂ ಪರಮಂ ಗುರುಂ ಪುರುಷಸ್ಯೇಹ ಯತ್ ಕಾರ್ಯಂ ಕ್ರಿಯಮಾಣಸ್ಯ ಸರ್ವದಾ ಯತ್ ಶ್ರೋತವ್ಯಂ. ಏನ್ ಕೇಳಬೇಕು, ಏನ್ ಜಪ ಮಾಡಬೇಕು, ಏನ್ ಕರ್ತವ್ಯ ಮಾಡಬೇಕು, ಏನು ಸ್ಮರಣೆ ಮಾಡಬೇಕು, ಏನು ಭಜನೆ ಮಾಡಬೇಕು, ಏನು ಮಾಡಬಾರದು ಆ ಕಾಲದಲ್ಲಿ. ಇಷ್ಟು ಹೇಳ್ರಿ. ನಂಗೆ ಗೊತ್ತು ನೀವು ಒಂದು ಗೋದೋಹನ ಪರ್ಯಂತ, ಅಂದ್ರೆ ಹಸುವಿನ ಕೆಚ್ಚಲಿನಿಂದ ಹಾಲನ್ನ ಎಳೆಯೋದಕ್ಕೆ ಎಷ್ಟು ಹೊತ್ತು ಬೇಕೋ ಅಷ್ಟೊತ್ತೇ ಒಬ್ಬರ ಮನೆ ಮುಂದೆ ನಿಂತಿರೋರು ನೀವು, ನಂಗೆ ಗೊತ್ತು. ಆದರೂ ಕೂಡ ನಾನು ನಿಮ್ಮನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದಯಮಾಡಿ ನನಗೆ ಆ ತತ್ವವನ್ನು ಉಪದೇಶ ಮಾಡಬೇಕು ಅಂತ ಪ್ರಶ್ನೆ ಮಾಡಿದಾಗ ಶುಕಾಚಾರ್ಯರು ಬಹಳ ಸಂತೋಷಪಟ್ಟು ಹೇಳ್ತಾರೆ. ಪರ್ಯಾನೇಶತೆ ಪ್ರಶ್ನ ಕೃತೋ ಲೋಕಹಿತಂ ನೃಪ ಆತ್ಮವಿಸಮ್ಮತ ಪುಂಸಾಂ ಶ್ರೋತವ್ಯಾದಿಶಯಪ್ಪರ. ಎಂತ ಒಳ್ಳೆ ಪ್ರಶ್ನೆ ಕೇಳ್ತೀವೋ ಪರೀಕ್ಷಿತ ರಾಜ. ನೀನು ನೃಪ, ನೃಪ ಅಂದ್ರೆ ಪಾಲಯತಿ ನೃಪ, ಎಲ್ಲರನ್ನ ರಕ್ಷಣೆ ಮಾಡುವುದು ಅಂತ ಅರ್ಥ. ಸರಿಯಾದ ಪ್ರಶ್ನೆ ಕೇಳಿದ್ದೆ, ಬ್ರಹ್ಮಾದಿಗಳಿಗೆ ಸಮ್ಮತವಾದ ಪ್ರಶ್ನೆ ಅದು. ಅಂತ್ಯಕಾಲದಲ್ಲಿ ಏನು ಮಾಡಬೇಕು? ಇದು ನಿನಗೊಬ್ಬರಿಗೆ ಅಲ್ಲ, ಎಲ್ಲರಿಗೂ ಸಂಬಂಧಪಟ್ಟದ್ದು. ಯಾಕೆಂದ್ರೆ ಎಲ್ಲರೂ ಮರಣ ಹೊಂದುತ್ತಾರೆ, ಎಲ್ಲರಿಗೂ ಅಂತ್ಯಕಾಲ ಬರುತ್ತೆ. ಅಂತ್ಯಕಾಲದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಕೇಳಿದೆಯಲ್ಲ, ಒಳ್ಳೆ ಪ್ರಶ್ನೆ ಇದು. ಏನ್ ಕೇಳಬೇಕು ಅಂತ ಹೇಳ, ಬೇರೆ ಜನಗಳಿಗೆ, ಯಾರು ಭಗವಂತನನ್ನ ಚಿಂತನೆ ಮಾಡೋದಿಲ್ಲ, ಅಪಶ್ಯತ ಆತ್ಮತತ್ವಂ ಗೃಹೇಶು ಗೃಹಮೇದಿನ, ಪರಮಾತ್ಮನ ತತ್ವವನ್ನು ತಿಳಿದೇನೆ ಕೇವಲ ಸಂಸಾರದಲ್ಲೇ ಇದ್ದು, ಮನೆಯಲ್ಲೇ ಇದ್ದು ಕಾಮ್ಯ ಕರ್ಮವನ್ನ ಮಾಡುತ್ತಾ ಚರ್ವಿತ ಚರ್ವಣ ಮಾಡತಕ್ಕಂಥವರಿಗೆ ಕೇಳೋದು ಬೇಕಾದಷ್ಟಿರುತ್ತೆ. ಆದರೆ ಜ್ಞಾನಿಗಳಿಗೆ ಒಂದೇ ಒಂದು ಪರಮಾತ್ಮ ಪರಮಾತ್ಮ ಪರಮಾತ್ಮ, ಒಂದೇ ವಿಷಯ. ಕೇಳಿದರೆ ಭಗವಂತನ ಕೇಳುವೆ, ಪಾಡಿದರೆ ಹರಿಯ ಪಾಡುವೆ ಅಂತ ದಾಸರಾಯರು ಹೇಳಿದಂಗೆ, ಕೇಳಿದರೂ ಭಗವಂತನ ಕತೆ, ಪಾಡಿದರೂ ಭಗವಂತನ ಕತೆ. ನೋಡಿ ಏನಾಗಿದೆ ಅಂದ್ರೆ, ನಿದ್ರೆಯ ಹರಿಯತೆ ರಕ್ತಂ. ನಮ್ಮ ರಾತ್ರಿ ಕಾಲ ಎಲ್ಲ ನಿದ್ರೆಯಿಂದ ಹೊರಟೋಗುತ್ತೆ, ಹಗಲೆಲ್ಲ ಕುಟುಂಬ ಪೋಷಣೆಗೋಸ್ಕರ ಹೊರಟೋಗಿದೆ ಅಥವಾ ಸಂಪಾದನೆ ಹೊರಟೋಗುತ್ತೆ. ಯೋಗ್ಯವಾಗಿರ್ತಕ್ಕಂತಹ ಒಳ್ಳೆ ಯೌವನ ಎಲ್ಲ ಭೋಗದಲ್ಲಿ ಹೊರಟೋಗುತ್ತೆ. ಎಲ್ಲವೂ ನಶ್ವರ ಅಂತ ಗೊತ್ತಿದೆ ನಮಗೆ. ದೇಹ ನಶ್ವರ, ಅಪತ್ಯ, ಮಕ್ಕಳು, ಕಳತ್ರ, ಹೆಂಡತಿ ಎಲ್ಲರೂ ನಶ್ವರ ಅಂತ ಗೊತ್ತಿದ್ರು ಕೂಡ, ನಮ್ಮೆದುರಿಗೆ ನಾಶ ಹೊಂದುತ್ತಾ ಇದ್ರು ಕೂಡ ನೋಡದೇ ಇರೋಂಗೆ ಇಟ್ಬಿಟ್ಟಿದ್ವಿ. ತಸ್ಮಾತ್ ಹೇ ರಾಜನ್, ಏನ್ ಮಾಡ್ಬೇಕು ಅಂತ, ಭಗವಾನ್ ಹರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯ ಇಚ್ಛತಾ ಭಯಂ. ಇದೇ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಅಂತ. ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಸರ್ವೋತ್ತಮನಾದ ಭಗವಂತನ ಕಥೆಯನ್ನು ಕೇಳಬೇಕು, ಕೊಂಡಾಡಬೇಕು, ಸ್ಮರಣೆ ಮಾಡಬೇಕು. ನೋಡು, ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಧೀತವಾನ್ ದ್ವಾಪರಾಲೋಪಿ ತದ್ವೈಪಾಯನಾದ. ದ್ವಾಪರಯುಗದಲ್ಲಿ ಕೃಷ್ಣಾವತಾರಕ್ಕೆ ಮುಂಚೆ ಈ ಭಾಗವತ ಅಂತಕ್ಕಂತಹ ಗ್ರಂಥವನ್ನ ನಾನು ನಮ್ಮ ತಂದೆಗಳಾದ ವೇದವ್ಯಾಸ ದೇವರಿಂದ ಕೇಳಿದ್ದೀನಿ. ನಾನು ಅಷ್ಟು ವೈರಾಗ್ಯಶಾಲಿ ಆಗಿದ್ದರೂ ಕೂಡ ಭಗವಂತನ ಕಥೆಯನ್ನ ಕೇಳದೆ ನಾನು ಆಸಕ್ತನಾಗಿ ಅದನ್ನ ನಾನು ನಿನಗೆ ಹೇಳ್ತೀನಿ. ಯೋಚನೆ ಮಾಡಬೇಡ. ಕಟ್ವಾಂಗ ಅಂತ ಒಬ್ಬ ರಾಜ ಇದ್ದ, ಅವನಿಗೆ ಒಂದು ಮುಹೂರ್ತ ಕಾಲ ಅಷ್ಟೇ ಇದ್ದಿತ್ತು. ಮರಣ ಯಾವಾಗ ಅಂದಾಗ ಒಂದು ಮುಹೂರ್ತ 48 ನಿಮಿಷ, 48 ನಿಮಿಷಕ್ಕೆ ಮರಣ ಬರುತ್ತೆ ಎಂದು ದೇವತೆಗಳು ಹೇಳಿದಾಗ ಭೂಮಿಗೆ ಬಂದು ಆ 48 ನಿಮಿಷಗಳನ್ನು ಭಗವಂತನ ಚಿಂತನೆ ಮಾಡಿ ಉತ್ತಮ ಗತಿಗೆ ಹೋದ. ನಿನಗೆ 7 ದಿವಸ ಇದೆ, ಯೋಚನೆ ಮಾಡಬೇಡ. ಮೊದಲು ಏನು ಮಾಡಬೇಕು ಅಂದ್ರೆ, ಮರಣ ಗೊತ್ತಾದ ಮೇಲೆ ಅವನು ಮರಣದ ಭಯವನ್ನ ಬಿಡಬೇಕು. ಗತಸಾತ್ವ ಸಹ
ಗೃಹಾತ್ ಪ್ರವರಚಿತ, ಮನೆಯಿಂದ ಹೊರಟುಬಿಡಬೇಕು. ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡಬೇಕು, ಭಾಗವತಾದಿ ಶಾಸ್ತ್ರಗಳನ್ನು ಓದಬೇಕು, ಶುಚಿಯಿಂದ ಏಕಾಂತದಲ್ಲಿ ಕೂತ್ಕೋಬೇಕು, ಕಲ್ಪಿತ ಆಸನದಲ್ಲಿ ಕೂತ್ಕೋಬೇಕು, ಓಂಕಾರವನ್ನು ಉಚ್ಚಾರಣೆ ಮಾಡಬೇಕು. ಬ್ರಹ್ಮಾಕ್ಷರ, ಬ್ರಹ್ಮಬೀಜ ಅಂತ ಕರೀತಾರೆ ಅದಕ್ಕೆ. ಆಮೇಲೆ ತನ್ನ ಇಂದ್ರಿಯಗಳನ್ನು ಒಂದೊಂದೇ ಎಳ್ಕೋಬೇಕು. ಬುದ್ಧಿಯನ್ನು ಸಾರಥಿಯನ್ನಾಗಿ ಮಾಡಿ, ಮನಸ್ಸನ್ನ ಹಗ್ಗವನ್ನಾಗಿ ಮಾಡಿ, ಎಲ್ಲ ಹೊರಗಡೆ ಹೋಗ್ತಾ ಇರ್ತಕ್ಕಂಥ ಇಂದ್ರಿಯಗಳನ್ನು ಎಳೆದು ಭಗವಂತನ ಕಡೆ ಅದನ್ನ ಮಾಡಬೇಕು. ಆಮೇಲೆ ಜಿತಾಸನ, ಜಿತಶ್ವಾಸ, ಜಿತಸಂಗ, ಜಿತೇಂದ್ರಿಯ, ಧಾರಣ ಅಂತ ಕರೀತಾರೆ. ಮೊದಲು ಧಾರಣ, ಆಮೇಲೆ ಧ್ಯಾನ. ಅದನ್ನ ಮೊದಲು ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಒಂದೊಂದೇ ಹೇಳ್ಕೊಂಡು ಬರಬೇಕು. ಇದಕ್ಕೆ ಧಾರಣ ಅಂತ ಕರೀತಾರೆ, ಕಂಠಶುದ್ಧಿ. ಆಮೇಲೆ ಭಗವಂತನನ್ನ ಉಪಾಸನೆ ಮಾಡಬೇಕು. ಏನು ಅಂದ್ರೆ ಮೊದಲು ಸ್ಥೂಲ ಭಗವಂತನ ಸ್ಥೂಲ ರೂಪ ಉಪಾಸನೆ. ವಿರಾಟ್ ಅನ್ನೋ ರೂಪದಿಂದ ಇಡೀ ಜಗತ್ತಿನಲ್ಲಿ ವ್ಯಾಪಿಸಿ ನಿಂತಿರ್ತಕ್ಕಂತಹ ಭಗವಂತನ ವಿರಾಟ್ ರೂಪ ಧ್ಯಾನ ಅಂತಾನೆ ಕರೀತಾರೆ. ಇದಕ್ಕೆ ದೊಡ್ಡ ರೂಪ ಅದು. ಅದನ್ನು ಧ್ಯಾನ ಮಾಡಬೇಕು. ಪಾತಾಳಮೇತಸ್ಯ ಹಿ ಪಾದ ಮೂಲಂ ಪಟಂತಿ ಪಾಶ್ನಿ ಪ್ರಪದೇ ರಸಾತಲಂ ಮಹಾತಲಂ ವಿಶ್ವಸೃಜಸ್ಯ ಗುಲ್ಪೌ ತಲಾತಲಂ ವೈ ಪುರುಷಸ್ಯ ಜಂಗೇ. ಪಾತಾಳ ಅನ್ನೋದು ಭಗವಂತನ ಪಾದತಲ, ಪಾತಾಳ, ಹಿಮ್ಮಡಿ, ರಸಾತಲ. ಆಮೇಲೆ ಕಾಲಿನ ಗಂಟಿದೆಯಲ್ಲ ಅದು ಮಹಾತಲ, ಮೀನಖಂಡ ಇದೆಯಲ್ಲ ಅದು ತಲಾತಲ, ಮೊಣಕಾಲಿದೆಯಲ್ಲ ಅದು ಸುತಲ, ಎರಡು ತಲೆಗಳೇ ಅತಲ, ವಿತಲ, ಸೊಂಟ ಅನ್ನತಕ್ಕಂಥದ್ದು ಭೂಲೋಕ, ನಾಭಿ ಅನ್ನೋದು ಭೂಲೋಕ, ಎದೆ ಅನ್ನೋದು ಸ್ವರ್ಗಲೋಕ, ಕತ್ತು ಅನ್ನೋದು ಮಹಲ್ಲೋಕ, ಮುಖ ಅನ್ನೋದು ಜನೋಲೋಕ, ಹಣೆ ಸತ್ಯಲೋಕ, ತಮೋಲೋಕ, ಉತ್ಕೃಷ್ಟವಾಗಿರ್ತಕ್ಕಂತಹ ತಪೋಲೋಕ, ಸತ್ಯಲೋಕ, ಶೀರ್ಷಿ. ಹೀಗೆ ಭಗವಂತನ ಪಾದದಿಂದ ಅಂದ್ರೆ ಭಗವಂತನ ಅವಯವದಿಂದ ಈ ಲೋಕಗಳು ಹುಟ್ಟಿದೆ. ತಜ್ಜಾತಾನಿ ತದಾಶ್ರಿತಾನಿ. ಇನ್ನ ಇಂದ್ರಾದಿ ದೇವತೆಗಳೆಲ್ಲ ಭಗವಂತನ ಬಾಹುಗಳಿಂದ ಬಂದಿದ್ದಾನೆ. ನಾಸತ್ವದ ಸ್ವರ ಭಗವಂತನ ಮೂಗಿನಿಂದ ಬಂದಿದ್ದಾನೆ. ದಿಕ್ಕುಗಳೆಲ್ಲ ಕಿವಿಯಿಂದ ಬಂದಿದೆ. ಕಣ್ಣಿನಿಂದ ಸೂರ್ಯಚಂದ್ರರು ಬಂದಿದ್ದಾರೆ. ಹೀಗೆ ದೇವಾನು ದೇವತೆಗಳೆಲ್ಲ ಭಗವಂತನ ಅವಯವದಿಂದ ಉತ್ಪನ್ನರಾಗಿದ್ದಾರೆ. ಇದು ಚಿಂತನೆ ಮಾಡಬೇಕು. ಆಮೇಲೆ ಬ್ರಹ್ಮಾನನ ಛತ್ರಭುಜ ಮಹಾತ್ಮ ವಿಡೂರರಂಗೃಷ್ಯತ ಕೃಷ್ಣವರ್ಣ ಬ್ರಾಹ್ಮಣೋಸ್ಯ ಮುಖಮಾಸಿ ಬಾಹೂರಾಜನ್ಯಕೃತ ಭೂರೋತಲಸ್ಯ ಯದ್ವೈಶ್ಯ ಮಧ್ಯಾಂ ಶೂದ್ರೋ ಜಾಯತ. ಭಗವಂತನ ಅವಯವದಿಂದ ಬ್ರಾಹ್ಮಣ ಕ್ಷತ್ರಿಯಾದಿ ವರ್ಣಗಳು ಹುಟ್ಟಿದೆ. ಹೀಗೆ ಧ್ಯಾನ ಮಾಡುವಾಗ ಮೊದಲು ದೊಡ್ಡ ರೂಪವನ್ನು ಚಿಂತನೆ ಮಾಡಬೇಕು. ಇದಕ್ಕೆ ವಿರಾಟ್ ರೂಪ ಚಿಂತನೆ ಅಂತ ಕರೀತಾರೆ. ಆಮೇಲೆ ಬ್ರಹ್ಮದೇವರು ಕೂಡ ಹೀಗೆ ಭಗವಂತನನ್ನ ಚಿಂತನೆ ಮಾಡಿ ಸಾಮರ್ಥ್ಯವನ್ನ ಪಡೆದರು ಜಗತ್ತಿನ ಸೃಷ್ಟಿಗೆ. ಆಮೇಲೆ ಶಬ್ದಸ್ಯ ಹಿ ಬ್ರಹ್ಮಣಯೇಶ ಪಂತಾಯನ್ನಾಮಿ ವಿದ್ಯಾಯತಿ ನೀರಪಾತ್ರೈ ಪರಿಭ್ರಮನ್ನ ವಿಂದತೆ ತಾನ್ ಮಾಯಾಮಯೇ ವಾಸನಯ ಶಯಾನ. ಸಕಲ ಶಬ್ದವಾಚ್ಯ ಭಗವಂತ ಅಂತ ತಿಳ್ಕೋಬೇಕು. ಎಲ್ಲ ಶಬ್ದಗಳು ಭಗವಂತನನ್ನ ಹೇಳ್ತಾ ಇದೆ ಅಂತ ತಿಳ್ಕೊಂಡು ಭಗವಂತ ಸರ್ವಶಬ್ದವಾಚ್ಯ ಅಂತ ತಿಳಿಬೇಕು. ಜೀವನ ನಿರ್ವಹಣೆಯನ್ನು ಭಗವಂತ ಕೊಟ್ಟಿದ್ದರಲ್ಲಿ ಮಾಡಬೇಕು. ಅದಕ್ಕೋಸ್ಕರ ಜಾಸ್ತಿ ಖರ್ಚು ಮಾಡಬಾರದು ಅಂತ ಹೇಳಿ ಇದಕ್ಕೆ ಸ್ಥೂಲ ರೂಪ ಉಪಾಸನೆ ಅಂತ ಕರೀತಾರೆ. ಕೆಲವು ಜ್ಞಾನಿಗಳಿದ್ದಾರೆ ಮನುಷ್ಯೋತ್ತಮರು, ಅವರು ಸೂಕ್ಷ್ಮ ರೂಪ ಉಪಾಸನೆ ಅಂದ್ರೆ ತಮ್ಮ ಹೃದಯದಲ್ಲಿರ್ತಕ್ಕಂತಹ ಚಿಕ್ಕ ರೂಪ ಭಗವಂತನದೇನಿದೆ, ಓಂ ಗುಹಾಂ ಪ್ರವಿಷ್ಟಾವಾತ್ಮಾನವಿ ತದ್ದರ್ಶನಾತ್ ಓಂ, ಓಂ ಅಂತಸ್ತಧರ್ಮೋಪದೇಶಾತ್ ಓಂ, ಅಂತರ್ಯಾಮಿ ಅಧಿಕರಣದಲ್ಲಿ ಅಂತರ್ಯಾಮಿ ಅಧಿದೈವಾಧಿಕ ಧರ್ಮೋಪದೇಶಾತ್ ಓಂ, ದಹರೇ ಉತ್ತರೇಭ್ಯ ಓಂ. ಹೃದಯ ಗುಹೆಯಲ್ಲಿರ್ತಕ್ಕಂಥ ಭಗವಂತನನ್ನು ಚಿಂತನೆ ಮಾಡಬೇಕು. ಕೇಚಿತ್ ಸ್ವದೇಹಾಂತರ ಹೃದಯಾವಕಾಶೇ ಪ್ರದೇಶ ಮಾತ್ರಂ ಪುರುಷಂ ವಸಂತಂ ಚತುರ್ಭುಜಂ ಕಂಜರತಾಂಗ ಶಂಕರ್ ಗದಾಧರಂ ಧಾರಣಯ ಸ್ಮರಂತಿ. ಸ್ವಲ್ಪ ಉತ್ತಮರಿದ್ದಾರಲ್ಲ ಇವರಿಗಿಂತ ಅವರು ಸೂಕ್ಷ್ಮ ರೂಪ ಉಪಾಸನೆಯನ್ನು ಮಾಡ್ತಾರೆ. ಹೃದಯ ಕಮಲದಲ್ಲಿರ್ತಕ್ಕಂತಹ ಭಗವಂತನನ್ನು ಚಿಂತನೆ ಮಾಡ್ತಾರೆ ಅಂತ ಹೇಳಿ ಒಂದೊಂದೇ 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 ಅವಯವವನ್ನು ಚಿಂತನೆ ಮಾಡ್ತಾ 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 ಅದು ಅಭ್ಯಾಸ ಆದ ಮೇಲೆ ಮೇಲಿನ ಅವಯವವನ್ನು ಚಿಂತನೆ ಮಾಡಬೇಕು. ಇದಕ್ಕೆ ಸೂಕ್ಷ್ಮ ರೂಪ ಉಪಾಸನೆ ಅಂತ ಕರೀತಾರೆ. ಒಂದಲ್ಲ ಒಂದು ದಿವಸ ಭಗವಂತ ನಮಗೆ ದರ್ಶನವನ್ನು ಕೊಡ್ತಾನೆ. ಇದಕ್ಕೆ ಬ್ರಹ್ಮಪರೋಕ್ಷ ಅಂತ ಕರೀತಾರೆ. ಆಮೇಲೆ ಇವನು ತನ್ನ ಪೂರ್ವ ಪಾಪಗಳನ್ನು ಕಳ್ಕೊಂಡು ಉತ್ತರ ಪಾಪಗಳನ್ನು ಅಂಟಿಸ್ಕೊಳ್ಳದೇನೆ ಶುದ್ಧನಾಗಿ ಕರ್ಮಕ್ಷಯ ಅಂತಕ್ಕಂಥದ್ದು ಊರ್ಧ್ವಲೋಕ ಪ್ರಾಪ್ತಿಯಾಗತ್ತೆ ಇವನಿಗೆ. ನಮ್ಮ ದೇಹದಲ್ಲಿ 101 ಪ್ರಧಾನ ನಾಡಿಗಳಿದೆ. ಅದರ ಮಧ್ಯದಲ್ಲಿ ಇರ್ತಕ್ಕಂಥದ್ದೇ ಸುಷುಮ್ನ ಅಂತಕ್ಕಂಥ ನಾಡಿಯಲ್ಲಿ ಬ್ರಹ್ಮನಾಡಿ ಅಂತ ಕರೀತಾರೆ. ಬ್ರಹ್ಮನಾಡಿಯಲ್ಲಿ ಯಾರು ದೇಹವನ್ನು ತ್ಯಾಗ ಮಾಡುತ್ತಾರೆ ಅವರು ವೈಕುಂಠ ಲೋಕಕ್ಕೆ ಹೋಗ್ತಾರೆ, ಅಮುಕ್ತ ಸ್ಥಳದಲ್ಲಿ.
ಈ ಕಡೆ ಬಲಗಾಲದಲ್ಲಿ 50 ನಾಡಿಗಳಿದೆ, ಇದಕ್ಕೆ ಪಿಂಗಳ ನಾಡಿಗಳು ಅಂತ ಕರೀತಾರೆ. ಈ ಕಡೆ 50 ನಾಡಿಗಳಿದೆ, ಇದಕ್ಕೆ ಇಡಾ ನಾಡಿಗಳು ಅಂತ ಕರೀತಾರೆ. ಈ ನಾಡಿಗಳಿಂದ ಯಾರು ಉತ್ಕ್ರಮಣ ಹೊಂದುತ್ತಾರೋ ಇವರು ಕೆಳಗಡೆ ಲೋಕಕ್ಕೆ ಹೋಗ್ತಾರೆ, ತಪೋಲೋಕ ಸತ್ಯಲೋಕಾದಿಗಳಿಗೆ. ಈ ಎಡಗಡೆ ನಾಡಿ ಏನು 50 ನಾಡಿ ಇದೆ, ಇದಕ್ಕೆ ಇಡಾ ನಾಡಿಗಳು ಅಂತ ಕರೀತಾರೆ. ಇಲ್ಲಿಂದ ಉತ್ಕ್ರಮಣ ಹೊಂದೋರು ಇನ್ನು ಸ್ವಲ್ಪ ಕೆಳಗಡೆ ಲೋಕಕ್ಕೆ ಹೋಗ್ತಾರೆ. ಇವರೆಲ್ಲ ಅರ್ಚಿಯಿಂದ ಅಗ್ನಿಪುತ್ರರು, ಅಗ್ನಿಯ ಮಗನ ಲೋಕ, ಅದು ಅರ್ಚಿ ಲೋಕ ಅಂತ ಕರೀತಾರೆ. ಅಲ್ಲಿಗೆ ಹೋಗಿ ಅತಿವಾಹಿಕ ಲೋಕಕ್ಕೆ ಹೋಗಿ, ಅಲ್ಲಿಂದ ಮುಂದೆ ವೈಶ್ವಾನರ ಲೋಕಕ್ಕೆ ಹೋಗಿ, ಶಿಂಶುಮಾರನ ಚಕ್ರದಲ್ಲಿ ಏನು ಧ್ರುವರಾಜರಿದ್ದಾರೆ ಧ್ರುವಲೋಕ, ಅಲ್ಲಿ ಹೋಗಿ ಶಿಂಶುಮಾರ ಮೂರ್ತಿಯನ್ನು ದರ್ಶನ ಮಾಡಿಕೊಂಡು ಇವರೆಲ್ಲ ತಮ್ಮ ತಮ್ಮ ಲೋಕಕ್ಕೆ ಹೋಗ್ತಾರಪ್ಪ. ಮುಂದೆ ಪರಮಾತ್ಮನ ಅನುಗ್ರಹದಿಂದ ಎಲ್ಲರೂ ಕೂಡ ಪ್ರಳಯ ಕಾಲದಲ್ಲಿ ಬ್ರಹ್ಮದೇವರ 100 ವರ್ಷ ಆದಮೇಲೆ ಎಲ್ಲರೂ ಕೂಡ ಬ್ರಹ್ಮದೇವರ ಉಪದೇಶವನ್ನು ಪಡೆದು ಲಿಂಗಭಂಗವನ್ನು ಮಾಡಿಕೊಂಡು ಭಗವಂತನ ಉದರದಲ್ಲಿರ್ತಾರೆ. ಆಮೇಲೆ ಇವರೆಲ್ಲ ಮುಕ್ತರಾಗ್ತಾರೆ ಅಂತ ಹೇಳಿ ಪಿಬಂತಿಯೇ ಭಗವತ ಆತ್ಮನ ಸತ ಕಥಾಮೃತಂ ಶ್ರವಣಪುಟೇಶು ಸಂವೃತ ಪುನಂದಿತೆ ವಿಷಯ ವಿದೋಷಿತಾಶಯ ಪ್ರಜಂತಿ ತಚ್ಚರಣ ಸರೋರುಹಾಂತಿಕ. ಮೊದಲನೇ ಮೆಟ್ಲು ಅಂದ್ರೆ ಶ್ರವಣ. ಮೋಕ್ಷವನ್ನು ಹೊಂದಬೇಕು ಅಂತ ಅಪೇಕ್ಷೆ ಇದ್ರೆ ಅದರಲ್ಲೂ ಮರಣ ಹೊಂದತಕ್ಕಂತಹ ವ್ಯಕ್ತಿ ಇವನು ಭಗವಂತನನ್ನು ಚಿಂತನೆ ಮಾಡಬೇಕು. ಆ ಕಾಲಕ್ಕೆ ಬೇರೆ ಏನು ಚಿಂತನೆ ಮಾಡಬಾರದು. ಯದ್ಯಪಿ ಬೇರೆ ಬೇರೆ ದೇವತೆಗಳಲ್ಲಿ ಇದ್ದು ಭಗವಂತ ಅಭೀಷ್ಟಗಳನ್ನು ಕೊಡ್ತಾನೆ, ರೂಪ ಕೊಡ್ತಾನೆ, ಅನ್ನ ಕೊಡ್ತಾನೆ, ಪರಾಕ್ರಮ ಕೊಡ್ತಾನೆ, ಒಳ್ಳೆ ಸೌಂದರ್ಯ ಕೊಡ್ತಾನೆ, ಆಮೇಲೆ ರಾಜ್ಯ ಕೊಡ್ತಾನೆ, ಹೆಂಡತಿ ಮಕ್ಕಳು ಎಲ್ಲ ಕೊಡ್ತಾನೆ, ದಾಂಪತ್ಯ. ಭಗವಂತ ಒಂದೊಂದು ರೂಪದಲ್ಲಿ ಇದ್ದು ಕೊಡ್ತಾನೆ ಒಬ್ಬೊಬ್ಬ ದೇವತೆಗಳಲ್ಲಿದ್ದು. ಆದರೆ ಎಲ್ಲವನ್ನೂ ಕೊಡೋದು ಭಗವಂತನೇ. ಅಕಾಮಃ ಸರ್ವಕಾಮೋವ ಮೋಕ್ಷಕಾಮ ಉದಾರದೀಹಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ಅಂತಹ ಸಂದರ್ಭದಲ್ಲಿ ಭಗವಂತನನ್ನ ಆರಾಧನೆ ಮಾಡಬೇಕು. ಈ ಕ್ಷುದ್ರವಾಗಿರ್ತಕ್ಕಂತಹ ಕಾಮನಾಗಳನ್ನು ಕೇಳಬಾರದು ಅಂತ ಹೇಳಿ, ಯಾರ ಕಿವಿಗಳು ಭಗವಂತನ ಕಥಾವನ್ನು ಕೇಳೋದಿಲ್ಲ ಅವೆಲ್ಲ ಈ ಬಿಲಿಗಳಿದ್ದಂಗೆ, ಯಾರ ನಾಲಿಗೆ ಭಾಗವತವನ್ನು ಕೊಂಡಾಡೋದಿಲ್ಲ ಅದು ಕಪ್ಪೆ ಒಟ್ಟುಬಿಟ್ಟಂಗೆ, ಯಾರ ತಲೆ ಭಗವಂತನ ಪಾದಕ್ಕೆ ಮಣಿಯೋದಿಲ್ಲ ಅವತ್ತು ಎಷ್ಟೇ ಕಿರೀಟಾದಿಗಳನ್ನು ಇಟ್ಕೊಂಡ್ರು ಕೂಡ ಅದು ಭಾರ, ಅದು ಬರೀ ದೇಹದ ಮೇಲೆ ಬರೀ ಭಾರ ಇಟ್ಕೊಂಡಂಗೆ ಹೊರತು ಅದು ಪ್ರಯೋಜನ ಇಲ್ಲ. ಯಾರ ಕೈಗಳು ಭಗವಂತನ ಸೇವೆ ಮಾಡೋದಿಲ್ಲ ಅದು ಹೆಣದ ಕೈಗಳಿದ್ದಂಗೆ, ಯಾರ ಕಣ್ಣುಗಳು ಭಗವಂತನನ್ನು ನೋಡೋದಿಲ್ಲ ಅದು ನವಿಲುಗರಿ ಕಣ್ಣಿದ್ದಂಗೆ, ಯಾರ ಕಾಲುಗಳು ಭಗವಂತನ ದೇವಸ್ಥಾನಕ್ಕೆ ಹೋಗೋದಿಲ್ಲ ಅದು ಮರದ ಕಾಲಿದ್ದಂಗೆ, ಯಾರ ಹೃದಯ ಭಗವಂತನ ಕಥೆ ಕೇಳಿ ಕರಗೋದಿಲ್ಲ ಅದು ಅಶ್ವಸಾರ, ಅದು ಕಲ್ಲುಬಂಡೆ ಇದ್ದಂಗೆ. ಆದ್ದರಿಂದ ಭಗವಂತನನ್ನು ಚಿಂತನೆ ಮಾಡಬೇಕು ಅಂತ ಕೇಳಿದಾಗ ಪರೀಕ್ಷಿತ ರಾಜರನ್ನ ಈ ಸೂತಾಚಾರ್ಯರು ಶೌನಕಾದಿಗಳನ್ನ ಕೇಳ್ತಾರೆ. ಸ್ವಾಮಿ, ಇಬ್ಬರು ಮಹಾಜ್ಞಾನಿಗಳು, ಅವರು ನೋಡಿದರೆ ಮಹಾಭಾಗವತೋತ್ತಮನ ಶುಕಾಚಾರ್ಯರು, ಇವನು ಅಷ್ಟೇ ಭಾಗವತೋತ್ತಮ. ಪರೀಕ್ಷಿತ ರಾಜ ಚಿಕ್ಕ ವಯಸ್ಸಿನಲ್ಲಿ ಆಟ ಆಡುವಾಗ ಕೃಷ್ಣ ವಿಗ್ರಹ ಇಟ್ಕೊಂಡು ಆಟ ಆಡುವಂತೆ, ಆಟ ಸಾಮಾನು ಇಟ್ಕೊಂಡು ಆಡ್ತಾ ಇರಲಿಲ್ಲ ಅಂತ ಮಹಾನುಭಾವ. ಅವರಿಬ್ಬರೂ ಕೂಡ ಸೇರಿದಾಗ ಏನು ಪ್ರಶ್ನೆ, ಏನು ಕೇಳಿದ್ರು, ಏನೇನು ಉತ್ತರ ಹೇಳಿದ್ರು ಕೇಳಿದಾಗ ಆಗ ಶುಕಾಚಾರ್ಯರು ಹೇಳಿ ಸೂತಾಚಾರ್ಯ ಹೇಳುತ್ತಾರೆ, ಈ ಭಗವಂತ ಹೆಂಗೆ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಹೇಗೆ ತಾನು ಸೃಷ್ಟಿ ಮಾಡಿದ ಜಗತ್ತನ್ನು ಪಾಲನೆ ಮಾಡ್ತಾನೆ, ಹೇಗೆ ಲಯ ಮಾಡ್ತಾನೆ, ಇದೆಲ್ಲವನ್ನು ನಮಗೆ ಹಿಂಗೆ ಹೇಳಬೇಕು. ಏನೇನು ತಗೋತಾನೆ, ಉಪಾದಾನ ಕಾರಣ ಏನು ತಗೋತಾನೆ, ಯಾವ ಕಾಲಕ್ಕೆ ಮಾಡ್ತಾನೆ, ಇದನ್ನೆಲ್ಲ ನಮಗೆ ಹೇಳಬೇಕು ಅಂದಾಗ ಶುಕಾಚಾರ್ಯರು ಒಂದು ಸುಂದರ ಮಂಗಳಾಚರಣೆಯನ್ನು ಮಾಡ್ತಾರೆ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನ ಅಂತರ್ಧ್ರುವಾಯ ಅನುಪಲಭ್ಯವರ್ತ್ಮನೆ ಯತ್ಕೀರ್ತನಂ ಯಶ್ರವಣಂ ಯದೀಕ್ಷಣಂ ಯದ್ವಂದನಂ ಯತ್ಸ್ಮರಣಂ ಯದರ್ಹಣಂ ಲೋಕಸ್ಯ ಸತ್ಯೋ ವಿದುನೋಷಿ ಕಲ್ಮಷಂ ತಸ್ಮೈ ಸುಭದ್ರಶ್ರಮಸೇ ನಮೋ ನಮಃ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಸ ಆವೀರ ಕಂಕಾ ಯಮನಾಶಕಾದಯ ಯನ್ಯೇ ಚ ಪಾಪಾ ಯದಪಶ್ರಯಾಶ್ರಯಃ ಶುದ್ಧಂತಿ ತಸ್ಮೈ ಪ್ರಭ ವಿಷ್ಣವೇ ನಮಃ. ಒಂದು ದೊಡ್ಡ ಮಂಗಳಾಚರಣೆ ಮಾಡ್ತಾರೆ ಶುಕಾಚಾರ್ಯರು ಈ ಕಥೆಯನ್ನು ಹೇಳೋದಕ್ಕಿಂತ ಮುಂಚೆ. ಆಗ ಅವ್ರು ಹೇಳ್ತಾರೆ, ನೋಡು ಪರೀಕ್ಷಿತ ರಾಜ, ನೀನೇನು ಪ್ರಶ್ನೆ ಮಾಡಿದಿ, ಭಗವಂತ ಜಗತ್ತನ್ನು ಹೆಂಗೆ ಸೃಷ್ಟಿ ಮಾಡ್ತಾನೆ, ಏನು ಉಪಾದಾನ ಕಾರಣವನ್ನು ತಗೋತಾನೆ, ಯಾವ ಕಾಲಕ್ಕೆ ಮಾಡ್ತಾನೆ, ಹೇಗೆ ರಕ್ಷಣೆ ಮಾಡ್ತಾನೆ, ಹೇಗೆ ನಾಶ ಮಾಡ್ತಾನೆ ಅಂತೆಲ್ಲ ಕೇಳಿದೆಯಲ್ಲ. ಇದೇ ಪ್ರಶ್ನೆಯನ್ನ ಒಮ್ಮೆ ನಾರದರು ತಮ್ಮ ತಂದೆಗಳಾಗಿರ್ತಕ್ಕಂತಹ ಬ್ರಹ್ಮದೇವರನ್ನ ಕೇಳಿದ್ರು. ಆಗ ಬ್ರಹ್ಮದೇವರು ನಾರದರಿಗೆ ಏನು ಉತ್ತರ ಕೊಟ್ಟರು, ಅದನ್ನೇ ನಾನು ನಿನಗೆ ಹೇಳ್ತೀನಿ ಅಂತ ಹೇಳಿ ಬ್ರಹ್ಮನಾರದ ಸಂವಾದವನ್ನ
ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯ ಹೇಳ್ತಾರೆ. ಅದನ್ನ ನಾಳೆ ದಿವಸ ಯಥಾಶಕ್ತಿ ಚಿಂತನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಪರಮ